ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಶೇಷದಾಸರೇ ನಿಮಗೆ ಅನಂತ ನಮನಗಳು. ಗುರುಪ್ರಾಣೇಶದಾಸರೇ ನಿಮಗೆ ಅನಂತ ನಮನಗಳು. ಪ್ರಾಣೇಶದಾಸರೇ ನಿಮಗೆ ಅನಂತ ನಮನಗಳು. ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ಮಹೀಪತಿದಾಸರೇ ನಿಮಗೆ ಅನಂತ ನಮನಗಳು. ಕನಕದಾಸರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವಿಷ್ಣುತೀರ್ಥರೇ ನಿಮಗೆ ಅನಂತ ನಮನಗಳು. ವ್ಯಾಸತತ್ವಜ್ಞತೀರ್ಥರೇ ನಿಮಗೆ ಅನಂತ ನಮನಗಳು. ವರದೇಂದ್ರತೀರ್ಥರೇ ನಿಮಗೆ ಅನಂತ ನಮನಗಳು. ಸತ್ಯಬೋಧತೀರ್ಥರೇ ನಿಮಗೆ ಅನಂತ ನಮನಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏಳಯ್ಯ ಗುರುವೆ ಬೆಳಗಾಯಿತು. ಏಳಯ್ಯ ಗುರುರಾಯ ಏಳು ಮಹಾರಾಯ ಏಳು ಎನಜಿಯ. ಏಳಯ್ಯ ಗುರುವೆ ಬೆಳಗಾಯಿತು. ಉದಯಾದ್ರಿ ಶೃಂಗದಲ್ಲಿ ಉದಿಸಿದನು ಭಾಸ್ಕರನು. ಸದಮಲಾಬುಧರೆಲ್ಲ ಸದಮಲಾಬುಧರೆಲ್ಲ ನದಿಯ ಸ್ನಾನವ ಮಾಡಿ ಪಾದೋದಕವನೇ ಧರಿಸಿ ಸದಯ ನಿನ್ನ ಪಾದ ಸಂದರ್ಶನಕ್ಕೆ ಬಂದಿಗರೋ. ಏಳಯ್ಯ ಗುರುವೆ ಬೆಳಗಾಯಿತು. ವಿಮತಾದ್ರಿ ಕುಲಿಶನೇ ವಿಮಲಗಾತ್ರನೇ ಏಳು. ನಮಿಪ ಜನರಾರ್ಥದಾತ ದಿವಿಜದ್ರುಮನೆ ಏಳು. ಪ್ರೇಮವಾರಿಧಿ ಏಳು. ತಾಮರ ಸಂಬಕನೆ ಏಳು. ಆಮಯಧ್ವಂಸಕನೆ ನೀಯೇಳು.
ಯಾಮ ಮೀರಿತು ವಿಶ್ವನಿಯಾಮಕದೂತನೇ ಸಾಮಗಾಯನಲೋಲ ರಮಾವಲ್ಲಭಪ್ರಿಯ ಗುರುರಾಜವರ್ಯ ಏಳಯ್ಯ ಗುರುವೆ ಬೆಳಗಾಯಿತು ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವಾದಿರಾಜರೇ ನಿಮಗೆ ಅನಂತ ನಮನಗಳು. ವ್ಯಾಸರಾಜರೇ ನಿಮಗೆ ಅನಂತ ನಮನಗಳು. ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು. ಜಯತೀರ್ಥರೇ ನಿಮಗೆ ಅನಂತ ನಮನಗಳು. ನರಹರಿತೀರ್ಥರೇ ನಿಮಗೆ ಅನಂತ ನಮನಗಳು. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಕಂ. ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು. ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು. ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು. ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಧರಣಿ ಶನೈಶ್ಚರರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಭಗವನ್ನಾಮಾಭಿಮಾನಿ ಉಷಾದೇವಿಯರೇ ಯಶೋಧಾದೇವಕೀ ದೇವಿಯರೇ ನಿಮಗೆ ಅನಂತ ನಮನಗಳು. ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು. ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮ ಭಾಗೀರಥಿ ಸಂಜ್ಞಾಂ ಶ್ಯಾಮಲಾಂ ರೋಹಿಣೀ ಅನಿರುದ್ಧ ಪತ್ನಿ ಉಷಾಂ ಪರ್ಜನ್ಯ ನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕುಬೇರಾಂ ವಿಶ್ವಕ್ಸೇನಾಂ ನಾಸತ್ಯಾಂ ದಸ್ರಾಂ ಶೇಷಶತಸ್ಥರೇ ನಿಮಗೆ ಗಣಪತಿಯೇ ನಿಮಗೆ ಅನಂತ ನಮನಗಳು. ಮಿತ್ರನಾಮಕ ಸೂರ್ಯಾಂ ನಿರಋತಿ ಪ್ರಾವಹಿ ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ಮರೀಚಿ ಅತ್ರಿ ಅಂಗೀರಸಾಂ ಪುಲಸ್ತ್ಯಾಂ ಪುಲಹಾಂ ಕ್ರತು ವಸಿಷ್ಠಾಂ ವಿಶ್ವಾಮಿತ್ರಾಂ ವೈವಸ್ವತವನುಗಳೇ ನಿಮಗೆ ಅನಂತ ನಮನಗಳು. ಭೃಗು ಅಗ್ನಿ ಪ್ರಸೂತಾದೇವಿಯರೇ ನಿಮಗೆ ಅನಂತ ನಮನಗಳು. ಭರತಖಂಡಕ್ಕೆ ಅಭಿಮಾನಿಗಳಾದ ನಾರದರೇ ನಿಮಗೆ ಅನಂತ ನಮನಗಳು. ವರುಣದೇವರೇ ನಿಮಗೆ ಅನಂತ ನಮನಗಳು.
ಸೂರ್ಯದೇವ ಚಂದ್ರ ಯಮ ಶತರೂಪಾದೇವಿಯರೇ ನಿಮಗೆ ಅನಂತ ನಮನಗಳು. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ಶಚಿ ರತಿ ಸ್ವಯಂಭುವಮನು ದಕ್ಷ ಪ್ರಜೇಶ್ವರ ಬೃಹಸ್ಪತ್ಯಾಚಾರ್ಯರೇ ಕಾಮಪುತ್ರ ಅನಿರುದ್ಧರೇ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು. ಪಾರ್ವತೀ ಸೌಪರ್ಣೀ ವಾರುಣೀ ದೇವಿಯರೇ ತುಳಸೀ ದೇವಿಯರೇ ನಿಮಗೆ ಅನಂತ ನಮನಗಳು. ಜಾಂಬವತಿ ಕಾಳಿಂದಿ ನೀಲಾ ಭದ್ರಾ ಮಿತ್ರಮಿಂದ ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ರುದ್ರದೇವ ಶೇಷದೇವ ಗರುಡದೇವ ನಿಮಗೆ ಅನಂತ ನಮನಗಳು. ಭಾರತೀ ದೇವಿಯರೇ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. 6321000 32 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗ ಪಾರ ದುಃಖಗಳೀವ ಗುರು ಪವಮಾನ ಸಲಹೆಂಬ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಶ್ರೀ ಭೂದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಗಂ. ದೇವಕೀ ಸುಪ್ರಜಾ ಕೃಷ್ಣ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ
ಕರ್ತವ್ಯಂ ದೈವಮಾನ್ಧಿಗಂ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿದು ದಾಸರೆಲ್ಲರೂ ಬಂದು ಧೂಳಿ ದರ್ಶನಗೊಂಡು ಲೇಸಾಗಿ ತಾಳ ದಂಡಿಗೆಯ ಪಿಡಿದು ಕೇಶವನೇ ನಿಮ್ಮ ಸಿರಿನಾಮವನೇ ಸ್ಮರಿಸುತ್ತಲಿ ವಾಸುದೇವನೇ ಉದಯದಲ್ಲಿ ಪಾಡುತ್ತಿಹರೋ ವಾಸು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಕಾಸಿದ್ದ ಹಾಲುಗಳ ಕಾವಡಿಯೊಳ್ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಶೇಷ ಶಯನನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿತೇಳಯ್ಯ ಹರಿಯ ದೇಶ ಕೆಂಪಾಯಿತೇಳಯ್ಯ ಹರಿಯ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನ ಬೆಳಗಾಯಿತು ಪುರಂದರ ಬೆಳಗಾಯಿದು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿದು ಏಳಯ್ಯ ಹರಿಯ ಬೆಳಗಾಯಿದು ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯದೇವಿ ರಮಣ ಒಲಿಯಲಿ ಕೋಲೆ ಹರೇ ಜಯದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಲಿ ಕೋಲೆ
ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ನುಡಿಸೇವು ಕೋಲೆ. ಮತ್ತೊಮ್ಮೆಲ್ಲರೂ ಸರಿಯಾಗಿ ಕೂತ್ಕೊಳ್ರಿ. ಮನಸ್ಸನ್ನು ಏಕಾಗ್ರತೆಗೊಳಿಸಿರಿ. ಚಂಚಲವಾದ ಮನಸ್ಸು ಹೋಗ್ತಾ ಇರ್ತದೆ ಕಪಿಯಂತೆ. ಅದನ್ನು ಮತ್ತೆ 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 ಸೆಳೆದು ತಂದು ಭಗವಂತನ ಪಾದಾರವಿಲ್ಲದಲ್ಲಿ ನಿಲ್ಲುವಂತೆ ಮಾಡಿರಿ. ಒಟ್ಟಿನ ಮೇಲೆ ಮನಸ್ಸನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿರಿ. ಅಡವಿರಾಯನ ದಿವ್ಯ ಸನ್ನಿಧಾನದಿಂದ ಒಂದೇ ಒಂದು ಕ್ಷಣ ಮಂತ್ರಾಲಯಕ್ಕೆ ಹೋಗಿವಿ. ತುಂಗಭದ್ರಾ ನದಿ ವರಹಜೆ, ತುಂಗಭದ್ರಾ ನದಿಯಲ್ಲಿ ಸ್ನಾನ ಆಯಿತು. ರಾಘವೇಂದ್ರ ಸ್ವಾಮಿಗಳ ಭವ್ಯ ಬೃಂದಾವನ, ಸೀತಾರಾಮರ ಪಾದಸ್ಪರ್ಶದಿಂದ ಪವಿತ್ರವಾಗಿರತಕ್ಕಂಥದ್ದು. 713 ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಸ್ತುತಿಸಲ್ಪಟ್ಟದ್ದು. ಇಂತಹ ಬೃಂದಾವನದ ಕೆಳಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗದಲ್ಲಿ ಕೂತ್ಕೊಂಡಿದ್ದಾರೆ. ರಾಘವೇಂದ್ರ ಕರುಣಾಂತರಂಗ ಹೃದಯ, ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೀನಿ. ನೀವು ಗುರುಗಳು, ಗುರು ಒಲಿದರೆ ಹರಿತಾ ಒಲಿವ. ನೀವು ಅನುಗ್ರಹ ಮಾಡಿದರೆ ಇದು ಸಾಧ್ಯ ಆಗ್ತಾನೆ. ಅನುಗ್ರಹ ಮಾಡಿರಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ. ರಾಘವೇಂದ್ರ ಸ್ವಾಮಿಗಳು ನಿಧಾನವಾಗಿ ಕಣ್ತೆಗೆದು ನೋಡಿ ಮಂದಸ್ಮಿತ ವದನಾರವಿಂದರಾಗಿ ಹೋಗಿಬಾ ಮಗು, ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ರಾಯರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ಮೊದಲನೇ ದೊಡ್ಡ ಗರುಡದೇವರಿಗೆ ಪ್ರದಕ್ಷಿಣೆ ಬಂದೀವಿ. ಪಾದಾಲ ಮಂಟಪ ಮೊದಲನೇ ಮೆಟ್ಟಿನ ಹತ್ತಿರ ನಿಂತ್ಕೊಂಡಿವಿ. ಪರಬ್ರಹ್ಮ ಶ್ರೀನಿವಾಸ ಮೇಲೆ ನಿಂತ್ಕೊಂಡಿದ್ದಾನೆ. ಬಾ ನನ್ನ ಹತ್ರ ಅಂತ ಕರೀತಾ ಇದ್ದಾನೆ. ಪ್ರಭೋ ಶ್ರೀನಿವಾಸ, ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಯಕ ಪರಬ್ರಹ್ಮ, ಪರಮ ಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಕರುಣಾ ಸಮುದ್ರ. ನಾನು ತಿಳಿದು ತಿಳಿಯದಲೇ ಅನಂತ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರಾತ್ಮನನ್ನಾಗಿ ಮಾಡು ತಂದೆ. ನಿನ್ನ ವೆಂಕಟಾದ್ರಿಯನ್ನು ಏರಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ. ಗಾಳಿಗೋಪುರ ಬಂತು. ಇದೇ ಶೇಷಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಈಗ ಶೇಷಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ, ನನ್ನ ಅಹಂಕಾರವನ್ನು ಕಳೆದು ನನ್ನನ್ನು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ. ಒಂದು 2 ಕಿಲೋಮೀಟ್ರ್ ಬಂದ್ವಿ. ಎದುರಿಗೆ ದೊಡ್ಡ ಹನುಮಂತ ದೇವರು. ಇದೇ ಅಂಜನಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ. ಈಗ ಅಂಜನಾದ್ರಿಯನ್ನೇ ಏರ್ತಾ ಇದ್ದೀನಿ ತಂದೆ. ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ. ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ. ಮತ್ತೆ 2 ಕಿಲೋಮೀಟ್ರ್ ಬಂದ್ವಿ. ಬಲಭಾಗದಲ್ಲಿ ನರಸಿಂಹ ದೇವಾಲಯ. ಇದೇ ವೃಷಭಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾಸ ಗೋವಿಂದ, ವೃಷಭಾಚಲವಾಸ ಗೋವಿಂದ, ವೃಷಭಾಚಲವಾಸ ಗೋವಿಂದ. ಒಂದು 200 ಮೆಟ್ಲು ಇಳಿದು 2 ಕಿಲೋಮೀಟ್ರ್ ರೋಡ್ನಲ್ಲಿ ನಡ್ಕೊಂಡು ಬಂದಿವೆ. ಎದುರಿಗೆ ಕಾಣುವ ಭವ್ಯವಾದ ಬೆಟ್ಟವೇ ಗರುಡಾದ್ರಿ. ಇದನ್ನೇ ಕ್ರೀಡಾದ್ರಿ ಅಂತ ಕೂಡ ಕರೀತಾ ಇದ್ದಾರೆ.
ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಗರುಡನಂತೆ ದೇಹದ ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕವಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ 11 ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ 2 ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ. ನನ್ನ 2 ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ. ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಘ್ರಾಣ ಮಾಡ್ತಾ ಇರಲಿ. ನನ್ನ ನಾಲಿಗೆ ನಿರಂತರ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ. ನನ್ನ ಚರ್ಮ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪುಲಕಿತ ಗಾತ್ರವಾಗಲಿ. ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇರಲಿ. ನನ್ನ 2 ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ. ನನ್ನ 2 ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆಯನ್ನು ಮಾಡ್ತಾ ಇರಲಿ. ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ, ನಿನ್ನ ಚಿಂತನೆ, ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾಚಲಭಾಸ ಗೋವಿಂದ, ಗರುಡಾಚಲಭಾಸ ಗೋವಿಂದ, ಗರುಡಾಚಲಭಾಸ ಗೋವಿಂದ. ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು. ಪ್ರಭೋ ಶ್ರೀನಿವಾಸ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಗರುಡಾದ್ರಿಯನ್ನು ಏರಿ ಬಂದು ನನ್ನ ಎಲ್ಲ ಇಂದ್ರಿಯಗಳು ನನ್ನ ಪರವಾದವು. ಇದರ ಸೌಭಾಗ್ಯದಿಂದ ರಮಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೆ ಪ್ರತಿರೂಪಗಳಾದ 4 ಬೀದಿಗಳಿಂದಲೂ, ಸ್ಥೂಲ, ಅನಿರುದ್ಧ, ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ 3 ಪ್ರಾಕಾರಗಳಿಂದಲೂ, ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ, ಸಾತ್ವಿಕತೆಗೆ ಪ್ರತಿರೂಪವಾದ ಸುವರ್ಣ ಗೋಪುರದಿಂದಲೂ ಶೋಭಾಯಮಾನವಾದ ಆನಂದ ನಿಲಯಾಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದ ಸಂದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ತಂದೆ. ನಿನ್ನ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ಸ್ವಾಮಿ. ಆನಂದಾದ್ರಿವಾಸ ಗೋವಿಂದ, ಆನಂದಾದ್ರಿವಾಸ ಗೋವಿಂದ, ಆನಂದಾದ್ರಿವಾಸ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ. ಪಕ್ಕದಲ್ಲೇ ಬೇಡಿ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಪಡ್ಕೊಂಡು ಬಂದಿದ್ದೇನೆ. ನೀನು ಅನುಗ್ರಹ ಮಾಡಿದರೆ ಅಪ್ಪನ ದರ್ಶನಕ್ಕೆ ಹೋಗಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹನುಮಂತ ದೇವರು ಕಣ್ ತೆಗೆದು ನೋಡಿ, ಹೋಗಿ ಬಾ ಮಗು, ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಹನುಮಂತ ದೇವರ ರಾಘವೇಂದ್ರ ಸ್ವಾಮಿಗಳ ಆಜ್ಞೆಯನ್ನು ಶಿರಸಾಧಾರಣ ಮಾಡಿ ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋತ ಪ್ರದಕ್ಷಿಣೆ ಬಂದ್ವೆ. ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋತ ಬಂದಿವೆ. ಪಕ್ಕದಲ್ಲೇ ಸ್ವಾಮಿ ಪುಷ್ಕರಣಿ, ಒಳಗಿಳಿದಿವೆ. ತಲೆಗೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡಿವೆ. ಸಂಕಲ್ಪಪೂರ್ವಕವಾಗಿ ಸ್ನಾನ ಆಯಿತು. ದಂಡೆಯ ಮೇಲೆ ಭೂವರಾಹಸ್ವಾಮಿ ದೇವಾಲಯ ಪ್ರವೇಶ ಮಾಡಿದ್ದೇವೆ. ದಿವ್ಯವಾಗಿರತಕ್ಕಂಥ ವರಾಹಸ್ವಾಮಿಯ ದರ್ಶನ ಆಯಿತು. ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದಿವೆ. ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿದಿವೆ. ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಬೆಳ್ಳಿ ಬಾಗಿಲಿನಿಂದ ಕೂಡಿದ ದಶಾವತಾರಗಳಿಂದ ಯುಕ್ತವಾದ 2ನೇ ಪ್ರಾಕಾರ ದಾಟಿದಿವೆ. ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಬಾಗಿಲಿನಿಂದ ಕೂಡಿದ ಜಯವಿಜಯರಿಂದ ಶೋಭಾಯಮಾನವಾದ 3ನೇ ಪ್ರಾಕಾರ ದಾಟ್ತಾ ಇದ್ದೀವಿ. ಅದರಲ್ಲಿ ತಮೋ ಆವರಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಲು ದಾಟಿದ್ದೀವಿ. ರಜೋ ಆವರಣಕ್ಕೆ ಪ್ರತಿರೂಪವಾದ 2ನೇ ಬೆಳ್ಳಿ ಬಾಗಿಲು ದಾಟಿದ್ದೀವಿ. ಲಿಂಗ ಸಾತ್ವಿಕ ಸತ್ವ ಆಭರಣಕ್ಕೆ ಪ್ರತಿರೂಪವಾದ 3ನೇ ಪ್ರಾಕಾರದ 3ನೇ ಹೊಸ್ತಲು ದಾಟಿದ್ದೀವಿ. ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ, ಒಳಗಡೆ 9 ಅಡಿ ಎತ್ತರ ಬಿಂಬಾಭಿನ್ನನಾದ ಶ್ರೀನಿವಾಸ ನಿಂತುಕೊಂಡಿದ್ದಾನೆ. ಒಳಗಬಾಂಟ ಕರಿತಾ ಇದ್ದಾನೆ.
ನೇರವಾಗಿ ಗರ್ಭಾಲಯದಲ್ಲಿ ಪ್ರವೇಶ ಮಾಡಿದಿವೆ. ಅದ್ಭುತವಾದ ರೂಪ. ಮಂದಸ್ಮಿತ ವದನಾರವಿಂದನಾಗಿದ್ದಾನೆ. ಉಬ್ಬಿದ ಗಲ್ಲಗಳು, ಸಂಪಿಗೆಯಂಥ ಮೂಗು, ವಿಶಾಲವಾದ ಅರಳಿದ ಕಣ್ಣುಗಳು, ವಿಶಾಲವಾದ ಹಣೆಯಲ್ಲಿ ತಿರುನಾಮ, ತಲೆಯಲ್ಲಿ ರಮಾತ್ಮಕವಾದ ಕಿರೀಟ, ಕಿವಿಗಳಿಗೆ ಮಕರಕುಂಡಲಗಳು, ಭುಜದಲ್ಲಿ ಭುಜಕೀರ್ತಿಗಳು, ತೋಳುಗಳಿಗೆ ನಾಗಾಭರಣ, ಕೈಯಲ್ಲಿ ಕಡಗ ಕಂಕಣ, ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು, ವಕ್ಷಸ್ಥಳದಲ್ಲಿ ಲಕ್ಷ್ಮೀ ಹಾರ, ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಬಲಗೈಯಲ್ಲಿ ವರದಹಸ್ತ, ಕೆಳಗಿನ ಎಡಗೈಯನ್ನು ಟೊಂಕದ ಮೇಲಿಟ್ಟುಕೊಂಡಿದ್ದಾನೆ. ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು, ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ, ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿದ್ದಾನೆ, ಗಂಡೆ ಪಂಡೇರಿ ಇಟ್ಕೊಂಡಿದ್ದಾನೆ, ಕಡಗ ಹಾಕಿಕೊಂಡಿದ್ದಾನೆ, ಪಾದಪೀಠದ ಮೇಲೆ ನಿಂತ್ಕೊಂಡಿದ್ದಾನೆ. ನನ್ನ ಕಾಲು ಹಿಡುಕು ಅಂತ ಹೇಳ್ತಾನೆ. ಬ್ರಹ್ಮಾದಿಗಳಿಗೂ ಸಿಗದೇ ಇರತಕ್ಕಂಥ ರಮಾ ಲಾಲಿತವಾದ ಪಾದ ಪಲ್ಲವಗಳನ್ನು ಆ ಕರುಣಾಮೂರ್ತಿಯ ಆಜ್ಞೆಯ ಪ್ರಕಾರ ಎರಡು ಕೈಗಳಿಂದ ಗಟ್ಟಿಯಾಗಿ ಹಿಡ್ಕೊಂಡು, ಪ್ರಭೋ ಶ್ರೀನಿವಾಸ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ, ಪರಬ್ರಹ್ಮ, ಕರುಣಾಂತರಂಗ ಹೃದಯ, ಈ ನಿನ್ನ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು, ಹನುಮ ಗರುಡರ ಮನಶೆಳೆದ ಚರಣಗಳು, ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು, ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು, ಪಾರ್ಥನ ಪ್ರಾಣಗಳನ್ನು ಉಳಿಸಿದ ಚರಣಗಳು, ಅಪ್ರಾಕೃತ ಚರಣಗಳು, ಅಪೂಟ ಸದ್ಗುಣ ಗಣಾಂಚಿತ ಚರಣಗಳು, ಅಪಪ ಅದ್ಭುತ ಚರಣಗಳು, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣಗಳು, ಬ್ರಹ್ಮ ಸಮೀರವಾಡಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಚರಣಗಳು, ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಚರಣಗಳು, ಕೈವಲ್ಯದಾಯಕ ಚರಣಗಳು, ಮನವಚನಗಳಿಗೆ ನಿಲುಕದ ಚರಣಗಳು, ನೆನೆವವರ ಅನುಸರಿಸಿ ತಿರುಗುವ ಚರಣಗಳು, ಕಟ್ಟುವರ ಭವ ಕಟ್ಟು ಬಿಡಿಸುವ ಚರಣಗಳು, ವಿಶ್ವ ಪ್ರೇರಕ ಚರಣಗಳು, ವಿಶ್ವ ನಿಯಾಮಕ ಚರಣಗಳು, ವಿಶ್ವಾಂತರ್ಯಾಮಿ ಚರಣಗಳು, ವಿಶ್ವ ಚರಣಗಳು, ವಿಶ್ವ ಭಿನ್ನ ಚರಣಗಳು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣ ಚರಣಗಳು, ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ವೃಷಭಾದ್ರಿ ಗರುಡಾದ್ರಿ ಆನಂದಾದ್ರಿ ನಾರಾಯಣಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಶ್ರೀನಿವಾಸ, ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು ತಂದೆ. ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ, ದಾಸನ್ನ ಮಾಡಿಕೋ ಎನ್ನ, ದಾಸನ್ನ ಹರೇ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ, ದಾಸ ಹರೇ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ದುರ್ಬುದ್ಧಿ ಹರೇ ಹರೇ. ಕಾಲು ಬಿಡಬಾಡ್ರಿ. ಚರಣ ಸೇವೆಯನಗೆ ಕೊಡಿಸೋ, ಚರಣ ಅಭಯಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ, ಕರ ಪುಷ್ಪ ಹರೇ ಸೋದಾಸನ ಮಾಡಿಕೋಯನ ಸ್ವಾಮಿ ಸಾಸಿರ ವೆಂಕಟರಮಣ, ದಾಸನ ದೃಢ ಭಕ್ತಿ ನಿನ್ನ
ಎನ್ನಲ್ಲಿ ಬೇಡಿ ನಾಗಡಿಗೆ ರಘುವೆನಯ್ಯ ಅನುದೀನ ಪಾಡಿ ದೃಢ ಭಕ್ತಿ ನಾಡಿಗೆ ರಘುವೆನಯ್ಯ ಅನುದೀನ ಕಡೆಗಣ್ಣಲೆಗನ್ನ ನೋಡಿ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸೂಚಿ ಮಾಡಿ ಕೊಡು ನಿನ್ನ ಅರೆ ಅಡಿದಾಸನ ಮಾಡಿ ಕೋಯನ ಸ್ವಾಮಿ ಸಾಜಿರ ನಾಮದ ವೆಂಕಟ ರಮಣ ದಾಸನ್ನ ಮೊರೆ ಹೊಕ್ಕವರ ಕಾಯ್ವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮೊರೆ ಹೊಕ್ಕ ಹರೇ ದುರಿತಗಳೆಲ್ಲವ ತರಿದು ದುರಿತಗಳೆಲ್ಲವ ಸಿರಿ ಪುರಂದರ ವಿಠಲ ಎಮ್ಮನ್ನು ಪೊರೆದು ಪುರಂದರ ವಿಠಲ ಎಮ್ಮನ್ನು ಪೊರೆದು ದಾಸನ ಮಾಡಿಕೋ ಎನ್ನ ಸ್ವಾಮಿ ಜಾಜಿರ ನಾಮದ ವೆಂಕಟ ರಮಣ ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ಹರೇ ಶ್ರೀನಿವಾಸ ಶ್ರೀ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ. 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 ಶ್ರೀ ರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ರಾಘವೇಂದ್ರಾಯ ನಮಃ. 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 ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಹರೇ ಶ್ರೀನಿವಾಸ.
ಗುರೋ ರಾಘವೇಂದ್ರ. ನಿನ್ನೆಕ್ಕಿಂತ ಇವತ್ತು 5 ನಿಮಿಷ ಕಮ್ಮಿ ಆಯಿತು. ಇವತ್ತು ಅಂದರೆ 45 ನಿಮಿಷದೊಳಗಾಗಿ ಕರೆಕ್ಟಾಗಿ ಸುಪ್ರಭಾತ ಮುಗಿಸಿವಿ. 45 ನಿಮಿಷಗಳಲ್ಲಿ ಅರ್ಧ ಅಂತಂದರೆ 25 ನಿಮಿಷ. 25 ನಿಮಿಷದಲ್ಲಿ ನೀವೆಲ್ಲರೂ ಮನಸ್ಸು ಮಾಡಿದರೆ ಪ್ರತಿನಿತ್ಯ ಈ ಆನಂದದ ಅನುಭೂತಿ ಮತ್ತೆ ಎಲ್ಲಿ ಆಗಲ್ಲ. ಒಂದು ಉಪನ್ಯಾಸ ಕೇಳ್ತೀವಿ ಅಂದ್ಕೊಳ್ರಿ, ಕೇಳಿದಾಗ ಕಾನ್ಸಂಟ್ರೇಷನ್ ಬರಬಹುದು, ಬರದೇ ಹೋದು. ಹೇಳೋರು ಅವ್ರಿಗೆ ನಿದ್ದೆ ಬರೋದಿಲ್ಲ, ಅವ್ರು ಚಿಂತೆ ಇಲ್ಲ ಅವ್ರಿಗೆ. ಯಾಕಂದರೆ ಉಪನ್ಯಾಸ ಹೇಳ್ತಿರ್ತಾರೆ, ಅದಕ್ಕೆ ಅವ್ರು ನಿದ್ದೆ ಬರೋಲ್ಲ. ಅವ್ರು ರಾಮಕೃಷ್ಣ ಅಂತ ಹೇಳ್ತಾ ಇರ್ತಾರೆ. ನಮಗೆ ಪುಟಕ್ಕೆ ನಿದ್ದೆ ಬಂದರೂ ಬಂತೆ, ಮತ್ತು ಏನಾಗ್ತೀವಿ, ಮನಸ್ಸು ಎಲ್ಲಿ ಹೋಗ್ತದೋ ಗೊತ್ತಿಲ್ಲ. ಇದು ಹಾಗಲ್ಲ, ನಾವು ಇನ್ವಾಲ್ವ್ ಆಗ್ತೀವಿ. ನಾನೊಂದೇ ಇನ್ವಾಲ್ವ್ ಆಗೋಲ್ಲ, ನೀವು ಇನ್ವಾಲ್ವ್ ಆಗ್ತೀರಿ. ನೀವು ಅದನ್ನು ಧ್ಯಾನ ಮಾಡ್ತೀರಿ, ನಿಮ್ಮ ಮನಸ್ಸನ್ನು ಅಲ್ಲಿ ಇಡ್ತೀರಿ. ಅದು ಕಾರಣ ಇದಕ್ಕೆ ಸಮಾನವಾದದ್ದು ಮೆಡಿಟೇಷನ್, ಧ್ಯಾನಕ್ಕೆ ಸಮಾನವಾದದ್ದು. ವಿಜಯರಾಯರು ಒಂದು ಮಾತು ಹೇಳ್ತಾರೆ, ಧ್ಯಾನದಲ್ಲಿ ಸ್ನಾನ ಬಡಕ, ಧ್ಯಾನದಲ್ಲಿ ಸರ್ವ ಅಡಕ ಅಂತಾರೆ. ಒಂದು ಧ್ಯಾನಕ್ಕೆ ಸಮಾನವಾದ್ದು ಮತ್ತೊಂದು ಇಲ್ಲ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ರಿ. ಏನು ಮಾಡಿದ್ರು, ಒಂದು ದೇವ್ರ ಪೂಜೆ ಮಾಡಿರಿ, ನೀವು ತುಳಸಿ ಪೂಜೆ ಮಾಡಿರಿ, ಒಂದು ಗುರು ಮಂತ್ರ ಮಾಡಿಕೊಡ್ರಿ, ಅಥವಾ ನಾವು ಗಂಡಸು ಮಕ್ಕಳು ಏನೇನೋ ಏನು ಮಾಡಿದ್ರು ಅಲ್ಲಿ ಧ್ಯಾನ ಅಂದರೆ ಭಗವಂತನ ಚಿಂತನೆ, ಭಗವಂತನ ಸ್ಮರಣೆ. ಅದಿಲ್ಲದೆ ಏನು ಮಾಡಿದ್ರು ವ್ಯರ್ಥ ಆಗ್ತಾರೆ. ನಿನ್ನೆ ಆಚಾರ್ಯರು ಅಂದರೆ ರಾತ್ರಿ ಆ ಹುಡುಗಿ ಹಾಡಿದ್ಲು ನೋಡ್ರಿ, ಹಾಡಿದ ನೀವು ಇದ್ದರೆ ಇಲ್ಲ ಗೊತ್ತಿಲ್ಲ ನನಗೆ. ಆಮೇಲೆ ಆಚಾರ್ಯ ಅದಕ್ಕೆ ಕಾಮೆಂಟ್ರಿ ಹೇಳ್ತಾ ಒಂದೊಂದು ಹಾಡುಗಳಿಗೆ ಅವ್ರು ಹೇಳುವಾಗ ಅದರ ಚಿಂತನೆ ಕೊಟ್ಟರು. ಆಗ ಅವರೊಂದು ಮಾತು ಹೇಳಿದರು, ವಿಗ್ರಹಗಳೇ ಭಗವಂತ ಅಲ್ಲ, ಮತ್ತು ಅಗ್ನಿನೇ ಭಗವಂತ ಅಲ್ಲ, ಇವೆಲ್ಲ ಹೇಳಿದ್ರಲ್ವ. ಸತ್ಯ, ಅದರಲ್ಲಿ ಏನೇನೇನು ಸಂದೇಹ ಪಡಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಒಂದು ವಿಗ್ರಹ ಇಟ್ಕೊಂಡಿರ್ತೀವಿ, ವೆಂಕಟರಮಣಂದು, ಇನ್ನೊಂದು ಯಾವುದೋ ಬೇರೆ ಹೋಗ್ತೀವಿ. ಈಗ ಅಡಿವೆರಾಯ ಅಲ್ಲಿ ಒಳಗಡೆ ಗರ್ಭಾಲಯದಲ್ಲಿ ಆತನ ದಿವ್ಯವಾದ ರೂಪ ಅದ. ಆದರೆ ಆ ಕಲ್ಲಿನ ಏನು ವಿಗ್ರಹ ಅದಲ್ಲ, ಅದೇ ಹನುಮಪ್ಪ ಅಲ್ಲ, ಅದರ ಒಳಗೆ ಸನ್ನಿಹಿತನಾಗಿದ್ದಾನೆ. ಇದು ಎಲ್ಲ ಕಡೆ ಇದನ್ನು ಚಿಂತನೆ ಮಾಡಬೇಕು. ಆದರೆ ವೆಂಕಟರಮಣ ಇದ್ದಾನೆ ನೋಡ್ರಿ, ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದಾನಲ್ಲ, ಆತ ಮಾತ್ರ ಕಲ್ಲು ಅಂತ ಅಂದುಕೊಂಡ್ರೆ ನಮ್ಮ ಜೀವನ ಕಲ್ಲಾಗ್ತದೆ. ಅವನು ಕಲ್ಲ ಅಲ್ಲೇ ಅಲ್ಲ. ವಿಜಯರಾಯರು ಎಂಥ ಮಾತು ಹೇಳ್ತಾರೆ ಅಂದರೆ, ಯಾರಾದರೂ ವೆಂಕಟರಮಣನ ದೇವಾಲಯಕ್ಕೆ ಹೋಗಿ ಆ ದಿವ್ಯ ಮಂಗಳ ವಿಗ್ರಹವನ್ನು ನೋಡಿದಾಗ ಓ ಶಿಲಾ ಇದು ಅಂದುಕೊಂಡ್ರೆ ನರಕ ಆಗ್ತದೆ ಅಂತಂತಾರೆ. ಅವನು ನಿಂತುಕೊಂಡಾನಲ್ಲಿ, ಸಾಕ್ಷಾತ್ ನಿಂತುಕೊಂಡಿದ್ದಾನೆ. ಇಷ್ಟೇ ನಮ್ಮ ಕಣ್ಣಿಗೆ, ಒಂದು ಅಲ್ಪವಾದ ನಮ್ಮ ಕಣ್ಣಿಗೆ ಒಂದು ಶಿಲೆಯಂತೆ ಕಾಣಿಸ್ತಾನೆ. ಅಷ್ಟೇ ಹೊರತಾಗಿ ಅದು ಮೂರ್ತಿ, ಯಾರೋ ಒಬ್ಬ ಚೆಕ್ಕಿ ಮಾಡಿದ ಒಂದು ವಿಗ್ರಹ ಅಂತ ಮಾತ್ರ ಎಂದಿಗೂ ಅಂದ್ಕೋಬಾರ್ದು. ಇದು ಸತ್ಯನ. ನೀವು ಹೇಳ್ತೀರಿ, ದಾಸರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ದಾಸರು ಹೇಳಿದ್ದು 300 ವರ್ಷದ ಕೆಳಗೆ ಹೇಳಿದ ಮಾತು. ಏನೋ ಅವ್ರ ಭಾವಾವೇಶದಲ್ಲಿ ಹೇಳ್ಯಾರೇನೋ ಇರ್ಬೋದಲ್ವ. ಭಕ್ತಿ ಜಾಸ್ತಿ ಆಯಿತು ಅಂತಂದರೆ ನಮ್ಮದು ಸ್ವಂತ ಕಲ್ಪನೆಗಳು ಜಾಸ್ತಿ ಆಗ್ತವೆ. ಸಹಜ, ಅದು ಎಲ್ಲರಿಗಟ್ಟೆ. ಆದರೆ ನಾನು ಅಲ್ಲಿ ಹೇಳಿನಲ್ಲ, ನಾನು 36 ವರ್ಷ ಇದ್ದೇ ಬಂದೀನಿ. 15 ವರ್ಷ ಅದರಲ್ಲಿ ಪ್ರಧಾನವಾಗಿ ಡ್ಯೂಟಿ ಮಾಡೀನಿ. ಒಂದು ಸಲ ಶುಕ್ರವಾರ ದಿವಸ ಡ್ಯೂಟಿ ಬಿತ್ತು ನಂಗೆ. ಅಂದರೆ 2 ಡ್ಯೂಟಿ ಇರ್ತಾವೆ. ಮುಂಜಾನೆ ಸುಪ್ರಭಾತದ ಡ್ಯೂಟಿ ಅಂತ ಒಂದಿರ್ತದೆ, ರಾತ್ರಿ ಏಕಾಂತದ ಸೇವದ ಡ್ಯೂಟಿ ಅಂತ ಇರ್ತದೆ. ಅಂದರೆ ಬಂಗಾರದ ಬಾಗಿಲು ಹಾಕಿ ಕ್ಲೋಸ್ ಮಾಡೋ ತನಕ. ಇಲ್ಲಿ ಬಂಗಾರದ ಬಾಗಿಲು ಹಾಕ್ತಾ ಇರ್ತೀವಿ ನಾವು 2 ಗಂಟೆಗೆ ಅಂದ್ಕೊಂಡ್ರಿ. 2 ಗಂಟೆಗೆ ಬಂಗಾರದ ಬಾಗಿಲು ನಾವು ಹಾಕೊಟ್ಟೊತ್ತಿಗೆ ಪಾಪ ನಾವು ಬಂಗಾರದ ಬಾಗಿಲೆಲ್ಲ ಹಾಕಿ ಮುಗಿಸೊಟ್ಟೊತ್ತಿಗೆ 2:30 ಆಗ್ತದೆ. ಅದು ಸೀಲ್ಗಳು 75 ಸೀಲ್ ಆಗಬೇಕು ಗುಡಿಗೆ, ವೆಂಕಟರಮಣ ಗುಡಿಗೆ. ಎಲ್ಲ ಕಡೆ ಒಂದೊಂದು ಬಾಗಿಲುಗಳವ, ಅವಕ್ಕೆಲ್ಲ ಆಗಬೇಕು. ಇದೆಲ್ಲ ಮುಗಿಸಿ ಅವನು ಬರ್ತಾನೆ, ಗೊಲ್ಲ ಬರ್ತಾರೆ. ಗೊಲ್ಲ ಬಂದಮೇಲೆ ಅವನು ಬಂಗಾರದ ಬಾಗಿಲಿಗೆ ಸೀಲ್ ಹಾಕ್ತಾನೆ, ಬಟ್ಟೆ ಸುತ್ತಿ ಎಲ್ಲ ಆಗ್ತದೆ. ಇಷ್ಟೊತ್ತಿಗೆ 2:30 ಆಗ್ತದೆ. 2:30 ಎಂಬಷ್ಟೊತ್ತಿಗೆ ಅರ್ಚಕರು ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆಗಲಿ ಅದಕ್ಕೆ ಸುಪ್ರಭಾತಕ್ಕೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ನಾವು ಶಂಕ ಹೊಡ್ಕೋತೀವಿ. ಅಂದರೆ ನಾನು ಏನು ಅಂದ್ಕೋಬೇಡ್ರಿ, ಯಾರಿಗೆ ಮೊದಲು ನಾವು ಮಾಡಬೇಕು. ನಾವು ಹೇಳೋನಿರ್ತಾನಲ್ಲ, ಉಪದೇಶ ಮಾಡೋ ವ್ಯಕ್ತಿ ಮೊದಲು ತಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ತಾನು ಮಾಡಿ ಇನ್ನೊಬ್ಬರಿಗೆ ನೀ ಮಾಡು ಅಂತ ಹೇಳಬೇಕು. ನೀನೇ ಮಡಿ ಇಲ್ಲ, ನೀನೇ ದರಿದ್ರವಾಗಿ ಹೋಟ್ಲಾಗೆಲ್ಲ ಕಂಡಲ್ಲಿ ತಿಂತಿದ್ದಿ, ಸರಿಯಾಗಿ ಆಚಾರ ಇಲ್ಲ, ವ್ಯವಹಾರ ಇಲ್ಲ. ಇನ್ನೊಬ್ರು ಆಚಾರ ಮಾಡು ನಿಂದ್ರೆ, ಆಚಾರ್ಯ ನೀವೇ ತಿಂತೀರಿ ನಮಗೆ ಹೇಳ್ತೀರ ಅಂತಂತಾರೆ. ಆಟೋಮೆಟಿಕ್ ಅಂತಾರ ಇಲ್ಲ. ನಾವು
ಸಪ್ತಾಹದ ನಿರ್ವಾಹಕರು ನಮ್ಮ ಕುಟುಂಬ ಮೊದಲು ಬಂದು ಇಲ್ಲಿ ಕೂಡಬೇಕು. ಅದು ಫಸ್ಟ್ ಕಲಿಬೇಕು. ನಾವು ಕಲಿತು ನಾವು ಮಾಡಿ ಇನ್ನೊಬ್ರಿಗೆ ಹೇಳಬೇಕು. ನೀವು ಬರ್ರಿ ನಾವು ಶಂಕ ಹೊಡ್ಕೋಣ ಕುಷ್ಟಿ ಯಾರು ಬರುವಲ್ರು ಕುಷ್ಟಿಗವ್ರು ಅಲ್ರಿ, ನೀವೇ ಬರ್ತಾ ಇಲ್ಲ ನಮ್ಮನ್ನು ಕರಿತೀರಲ್ರಿ ಅಂತಾರೆ. ಇಲ್ಲ, ಹಾಗಾಗಿ ಮಾಡಿ ತಪ್ಪಾಗ್ತದೆ. ಸೊ ಸ್ವಾಮಿಯ ಶುಕ್ರವಾರ ದಿವಸ ಪ್ರಾತಃ ಕಾಲ ಸುಪ್ರಭಾತದ ಡ್ಯೂಟಿ ಇರ್ತಾರೆ. ಸುಪ್ರಭಾತದಲ್ಲಿ ಏನು ಮಾಡ್ತಾರೆ ಸ್ವಾಮಿಗೆ? ಒಳ್ಳೆ ಅವನಿಗೆ ಮುಂಜಾನೆ ಸಿಗಿ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತದೆ ಉತ್ತಿಷ್ಠ ನರಸಾರ್ದೂಲ ಅಂತ ಎಲ್ಲ ಮಂತ್ರಗಳು ಹೇಳ್ತಾರೆ. ಒಂದು ವಂಡರ್ ಏನು ಗೊತ್ತನ ಅಂದರೆ ನಮ್ಮ ಮಾಧುರ್ಯ ಇದನ್ನು ತಿಳ್ಕೋಬೇಕು ಅಂತ ನಾನು ಹೇಳ್ತೀನಿ. ನಮಗೆ ಸ್ವಲ್ಪ ಅಹಂಕಾರ ಜಾಸ್ತಿ. ನಾವು ಮಾತೆತ್ತರಿ ಶಂಕರಾಚಾರ್ಯನ ಬೈಯೋದು ಒಂದೇ ಕಲ್ತ್ಕೊಂಡಿವಿ, ಇನ್ನೊಬ್ಬರನ್ನ ಆಡಿಕೊಂಬೋದು ಬರ್ದೀವಿ. ಇಲ್ಲ, ಬಿಡ್ರಿ ಅದನ್ನು. ತಿರುಮಲೆಯಲ್ಲಿ ಮೊಟ್ಟ ಮೊದಲು ದರ್ಶನ ಯಾರಿಗಾಗ್ತದೆ ಹೇಳ್ರಿ? ಯಾರಿಗೆ ಆಗ್ತದೆ? ಮೊಟ್ಟ ಮೊದಲು ಪ್ರತಿನಿತ್ಯದಲ್ಲಿ ಸ್ವಾಮಿಯ ಸುಪ್ರಭಾತ ಆದ ಕೂಡಲೇ ಸ್ವಾಮಿಯ ದರ್ಶನ ಆಗೋದು ಒಬ್ಬ ಗೊಲ್ಲನಿಗೆ ಆಗ್ತದೆ, ಅರ್ಚಕರಿಗೆ ಆಗಲ್ಲ. ಭಾಳ ಚಿಂತನೆ ಇದ್ರಿ. ಅವನು ಬಂಗಾರದವಾಗಲು ಅವನು ಮೊದಲು ತೆಗೆದು ಒಳಗೆ ಹೋಗ್ತಾನೆ. ಆ ಸೀಲು ಒಡೆದು ಅವನು ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ದೇವರ ಗರ್ಭಗುಡಿಗೆ ಕರ್ಟನ್ ಹಾಕಿರ್ತಾರೆ. ಆ ಕರ್ಟನ್ ಹಿಂಗೆ ಎಳಿತಾರೆ. ಎಳೆದ ಕೂಡಲೇ ಅವ್ರಿಗೆ ಕಾಣಿಸೋದು ಯಾರು? ಏನ್ರಿ, ಎಲ್ಲಿದ್ದೀವಿ ರೀ ನಾವು ಶಂಕ ಹೊಡ್ಕೋತೀವಿ. ನಾಮ ಎಷ್ಟು ಹಚ್ಕೊಂಡು ನೋಡ್ರಿ, ನಾನು ಹಚ್ಕೊಂಡಿದ್ದೆ ಇಲ್ಲ, ಇಲ್ಲೊಂದು ಮುದ್ರಿ ಎಲ್ಲ ಇನ್ನೊಬ್ಬರನ್ನ ನಾಟಕ ಮಾಡ್ಲಕ್ಕ, ಇವೆಲ್ಲ ಇನ್ನೊಬ್ಬರನ್ನ ಮೋಸ ಮಾಡ್ಲಕ್ಕ. ಇನ್ನೊಬ್ಬರು ಬಂದರೆ ನಾನು ನಮಸ್ಕಾರ ಮಾಡಬೇಕು. ಬರೀ ನಮ್ಮ ಕಾಲು ಕೊಡೋದ್ರೊಳಗಾಗಿದೆ ನಮ್ಮ ಹಣೆ ಬಾರ. ನಾವು ತಲೆಯಂದು ಬಗ್ಗಿವಿ. ನಾವು ನಮಸ್ಕಾರ ಮಾಡಿವ, ನೀನು ನಮಸ್ಕಾರ ಮಾಡೋದು ಕಲಿ. ಸುಳಾದಿ ಕುಪ್ಪೇರಾಯರು ಶ್ಯಾಮಸುಂದರ ದಾಸರು ಹೇಳ್ತಿದ್ರು, ನಮಸ್ಕಾರ ಮಾಡಿಸ್ಕೋಬೇಡ ಮರಿ, ಮಾಡೋದು ಕಲಿ. ನಮಸ್ಕಾರ ಮಾಡಿಕೊಂಡ್ರೆ ನೀನು ಅಂದ್ಕೋತಿದ್ದಿ ನಂಗೆ ನಮಸ್ಕಾರ ಮಾಡಿದರು ನನಗೆಷ್ಟು ನಾನು ದೊಡ್ಡವನು ಅಂತ ಅಂದ್ಕೋತಿದ್ದಿ. ನಿನ್ನ ಪುಣ್ಯ ಎಷ್ಟು ಹೋಯ್ತು ನೋಡಿಕೋ. ನೀನು ನಮಸ್ಕಾರ ಮಾಡಿದ ವ್ಯಕ್ತಿ ನಿನ್ನ ಪುಣ್ಯ ಎಳ್ಕೊಂಡ್ಬಿಡ್ತಾರೆ. ನೀನು ಮತ್ತೆ ಖಾಲಿ ಆಗ್ತೀಯ, ಜೀರೋ ಆಗ್ತೀಯ. ನೀನು ನಮಸ್ಕಾರ ಮಾಡೋದು ಕಲಿ. ವಿನಯ ಬರಬೇಕು ನಮಗೆ. ದಾಸರಾಗಬೇಕಾದ್ರೆ ಅಹಂ ಹೋಗಬೇಕು, ನಾನು ಎಂಬುದು ಹೋಗಬೇಕು. ಇನ್ನೊಬ್ಬರ ಪಾದಗಳಿಗೆ, ದೊಡ್ಡವರ ಪಾದಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಬರಬೇಕು. ಅವನು ಮೊಟ್ಟ ಮೊದಲು ನೋಡುವುದು ಯಾರನ್ನು? ನಮ್ಮಪ್ಪನ ದರ್ಶನ ಯಾರಿಗಾಗ್ತದೆ? ಇದಕ್ಕಿಂತ ಇನ್ನೊಂದು ಅದ್ಭುತದ ಗೊತ್ತನ, ಈ ವೆಂಕಟರಮಣ ದೇವಾಲಯದಲ್ಲಿ ಮಾತ್ರ ಇದಿರೋದು. ಮತ್ತು ಎಲ್ಲೆಲ್ಲೆಲ್ಲಿ ಹುಡುಗರು ಸಿಗೋದಲ್ಲ. ವೆಂಕಟರಮಣನ ಬ್ರಹ್ಮೋತ್ಸವ ನೋಡಿರಲ್ಲ, ಗೊತ್ತದ? ರಥ ಎಳಿತಾರೆ, ದೊಡ್ಡ ರಥ, ವರ್ಷಕ್ಕೊಂದು ಸಾಲ ಎಳಿತಾರೆ, ಕಟಗಿ ರಥ. ಭಯಂಕರ ಅದ್ಭುತವಾದ ರಥ. ಆಶ್ಚರ್ಯ ಏನು ಗೊತ್ತಾ? ಅದು ಟೈಮ್ ಪ್ರಕಾರ. ಇವತ್ತು ನಾವು ಹೇಗೆ ಕೂತ್ಕೊಂಡ್ವಿ? ಕರೆಕ್ಟ್ 6ಕ್ಕೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ವಿ. ಇದು ಬರಬೇಕು ನಮಗೆ. ಕಾಲನಾಮಕ ಪರಮಾತ್ಮನ ಉಪಾಸನ ಮಾಡೋದು ಬರಬೇಕು. ಟೈಮ್ ಅಂದರೆ ಆ ಟೈಮಿಗೆ ನಾವು ಮೇಂಟೈನ್ ಮಾಡೋದು ಬರಬೇಕು. ಅಲ್ಲಿ ಟೈಮ್ ನಿರ್ಣಯ ಮಾಡ್ತಾರೆ. ಸ್ವಾಮಿ ರಥದಲ್ಲಿ ಎಷ್ಟೊತ್ತಿಗೆ ಕೂಡಬೇಕು, ಕರೆಕ್ಟಾಗಿ 5 ಗಂಟೆಗೆ ಕೂಡಬೇಕು ಅಂದರೆ 5 ಗಂಟೆಗೆ ಬಂದು ಕೂತ್ಕೊಂಡ್ಬಿಡ್ತಾನೆ ರಥದಲ್ಲಿ. ಯಾರನ್ನೇ ಇರಲಿ, ಯಾರಿಲ್ಲ, ಯಾರಿಗೋಸ್ಕರ ವೆಯ್ಟ್ ಮಾಡೋದಲ್ಲ. ಇಲ್ಲಿ ನಮ್ಮಲ್ಲಿ ಏನದ, ಯಾರು MLA ಬರ್ತಾನೆ, ಮಿನಿಸ್ಟರ್ ಬರ್ತಾನೆ ಅಂದರೆ ದೇವ್ರ ಪೂಜೆ ಎಲ್ಲ ನಿಂದಿರಿಸಿಬಿಡ್ತೀವಿ ನಾವು. ಅದು ಅವನು ಬಂದ ಮೇಲೆ ದೇವ್ರ ಪೂಜೆ ಎಲ್ಲ. ತಿರುಮಲೆಯಲ್ಲಿ ಮಾತ್ರ ರಾಷ್ಟ್ರಪತಿ ಆದರೂ ಕೂಡ ಗರುಡೋತ್ಸವ ಇಷ್ಟೊತ್ತಿಗೆ ಹೇಳ್ತದೆ ಅಂತ ನಿರ್ಣಯ ಮಾಡ್ತಾರೆ ಸ್ವಾಮಿ. ಆ ಟೈಮ್ ಸೆಕೆಂಡ್ ಮಾಂಗಲ್ಯ ಕಟ್ಟಕಲಕ ನಮ್ಮವ್ರು ಮಾಡ್ತಾರೆ ನೋಡಿರಿ, ಟೈಮ್ ನೋಡಿರಿ ಕರೆಕ್ಟಾಗಿ. ಹಾಗೆ ಅಲ್ಲಿ ಅಪ್ಪನ ರಥ ಗರುಡ ಏಳಬೇಕಾದ್ರೆ ಆ ಟೈಮಿಗೆ ಕರೆಕ್ಟಾಗಿ ಹೇಳ್ತಾನೆ. ಅದೇ ಪ್ರಕಾರ ರಥದಲ್ಲಿ ಬಂದು ಕೊಡೋದು. ರಥ ಎಳಿಬೇಕಲ್ವ, ಅನ್ನೋದು ಹಗ್ಗ ಹಾಕಿ ಎಳಿತಾರಲ್ಲ, ಆ ಎಳೆಯೋದಕ್ಕೆ ರಾಷ್ಟ್ರಪತಿ ಬರ್ತಾನೆ ರೀ, ಇನ್ನೊಂದು ನಿಮಿಷ ಪ್ಲೀಸ್, ಅಲ್ಲಿ ಅಂದಿವೇನಾಗಿದ್ದ ನಿಂದ್ರದಲ್ಲ. ಅವೆಲ್ಲ ಬಂದರೆ ಅವನು ಬಂದು ನಿಂತ್ಕೋಬೇಕು ಅಟ್ಟೆ ಹೊರತಾಗಿ ಅವನಿಗೋಸ್ಕರ ಏನೂ ಕಾಯೋದಿಲ್ಲ. ಆದರೆ ಅಲ್ಲಿ ಒಂದು ವಿಚಿತ್ರ ಅದು, ಏನು ಗೊತ್ತನ, ಸ್ವಾಮಿಗೆ ರಥ ಎಳಿಬೇಕಾದರೆ 5 ಜನ ಮುತ್ತೈದೆಯರು ಬರ್ತಾರೆ. ಅವರು ಬಂದು ಕದಲಾರ್ತಿ ಮಾಡಿದನ್ನೇ ರಥ ಕದಲ್ತದೆ. ಯಾರವರು 5 ಜನ? ಯಾರು? ಕುಂಬಾರರ ಮನೆಯವರು ಬರ್ತಾರೆ. ಇವತ್ತು ವೆಂಕಟರಮಣನಿಗೆ ಗಡಿಗೆ ಮಾಡಿ ಕೊಡ್ತಾರೆ ನೋಡ್ರಿ, ಅಂದರೆ ಪ್ರಸಾದ ಮಾಡ್ತಾರೆ. ಮೂಲ ವಿರಾಟ್ಟಿಗೆ ನೈವೇದ್ಯ ಆಗ್ತದಲ್ಲ, ಅವು ಯಾವ ಪಾತ್ರೆಯಲ್ಲಿ ಮಾಡೋದಲ್ಲ. ಪಾತ್ರೆಯಲ್ಲಿ ಮಾಡಿದರಲ್ಲಿ ದೇವ್ರ ನೈವೇದ್ಯಕ್ಕೆ ಇಡೋದಿಲ್ಲ. ಗರ್ಭಗುಡಿ ಒಳಗೆ ಹೋಗತಕ್ಕಂಥ ಪ್ರಸಾದ ಏನದಲ್ಲ, ಅದು ಮಹಾನಸ ಅಂತದ. ಎಲ್ಲಿ ಬಕುಳಾದೇವಿ ಅಂತ ಅಂತೀವಿ. ಬಕುಳ ಎಲ್ಲ, ಅದು ಲಕ್ಷ್ಮಿಯ ರೂಪ. ಈ ಅಪಪ್ರಚಾರ ಮಾಡಿ ಕೂತ್ಕೊಂಡ್ಬಿಟ್ಟಾರೆ. ಅಲ್ಲಿ ಲಕ್ಷ್ಮಿ ಇದ್ದಾಳೆ, 2 ಕೈಯಲ್ಲಿ ಪದ್ಮ ಹಿಡ್ಕೊಂಡು ಅಭಯವರ ಮದ್ದುಗಳಿಂದ ನಮ್ಮಮ್ಮ ಕೂತ್ಕೊಂಡಿದ್ದಾಳೆ. ಯಾಕಂದರೆ ಪಾಕಕರ್ತೃಗಳೊಳಗೆ 14 ಲೋಕ ಮಾತೆ ಮಹಾಲಕ್ಷ್ಮಿ.
ಅಡಿಗೆ ಮಾಡುವವರಲ್ಲಿ ಲಕ್ಷ್ಮಿ ಇದ್ದು ತನ್ನ ಗಂಡನಿಗೆ ನೈವೇದ್ಯ ಮಾಡಿಸ್ತಾ ಇರ್ತಾಳೆ. ಅದಕ್ಕೆ ಪರ್ಯವೇಕ್ಷಕಳಾಗಿರ್ತಾಳೆ ಆಕೆ ನಮ್ಮಮ್ಮ. ಅಲ್ಲಿ ಗಡಿಗೆ ಅವಲ್ಲ, ಆ ಗಡಿಗೆ ಕೊಡುವವರು ಯಾರು ಅಂತಂದರೆ ಕುಂಬಾರರು. ಎಲ್ಲದವ್ರು ಊರು ತಿರುಚಾನೂರದಲ್ಲ, ತಿರುಚಾನೂರಿನಿಂದ 2 ರೋಡ್, ರೇಣುಗುಂಟಕ್ಕೆ ಹೋಗೋ ಒಂದು ರೋಡ್ ಅದೆ, ಮಡ್ರಾಸಿಗೆ ಇಂಟಿ ಒಳಗೆ ಇನ್ನೊಂದು ರೋಡ್ ಅದೆ. ಆ 2 ಕಿಲೋಮೀಟ್ರ್ ಪದ್ಮಾವತಿ ದೇವಾಲಯದಿಂದ 2 ಕಿಲೋಮೀಟ್ರ್ ಹೋದ ಕೂಡಲೇ ಒಂದು ಊರು ಬರ್ತದೆ, ಸಣ್ಣ ಊರು. ಆ ಊರಿನಲ್ಲಿ ಇರುವ ಕುಂಬಾರರ ಮನೆತನದವರೇ ಇವತ್ತಿಗೂ, ಎಂದಲಿಂದ ಕೊಡ್ತಾರೋ ಗೊತ್ತಿಲ್ಲ, ಇವತ್ತಿಗೂ ಕೂಡ ಅವರೇ ಸಪ್ಲೈ ಮಾಡಬೇಕು. ಯಾರಿಗೆ? ಶ್ರೀನಿವಾಸನಿಗೆ ಅಡಿಗೆ ಮಾಡಲಿಕ್ಕೆ ಬೇಕಾದ ಗಡಿಗೆಗಳನ್ನು ಅವರೇ ಕೊಡ್ತಾರೆ. ಅವರು ನಮ್ಮ ಹರಿಕಥಾಮಸಾರದಲ್ಲಿ ಬಂದದ್ದು, ಅದು ಜ್ಞಾಪಕದನ್ನ ನಿಮ್ಗೆ. ಮೃದುಭಾಂಡ ನಿರ್ಮಾಪಕ ಭೀಮಗೋಲಿದ, ಅವನ ಹೆಸರು ಭೀಮ ಅಂತ ಪುರಾಣದಲ್ಲಿ ಬರ್ತಕ್ಕಂಥದ್ದು. ಭೀಮ ಅಂತ ಒಬ್ಬ ಕುಂಬಾರ. ಆ ಪುಣ್ಯಾತ್ಮ ತನ್ನ ಮನೆಯಲ್ಲಿದ್ದ, ಅದು ಆ ಊರಲ್ಲಿ ತಿರುಚಾನೂರು 2 ಇದು ಜೀವನ ಏನು ಮಾಡಬೇಕು, ಬಡವ. ಒಂದು ಗುಡಿಸಲಿತ್ತು, ಹೆಂಡತಿ ಮಕ್ಕಳು ಏನಿದ್ರು ಗೊತ್ತಿಲ್ಲ. ದಿನ ಆಗಲಿ ಮಣ್ಣನ್ನು ತರಬೇಕು, ಆ ಮಣ್ಣಿನ ಕಾಲೇ ತುಳಿಬೇಕು. ತುಳಿದ ಮೇಲೆ ಅದು ಹದ ಆದಮೇಲೆ, ಮೆತ್ತಗಾದ ಮೇಲೆ ಗಡಿಗೆ ಮಾಡಬೇಕಲ್ವ. ಗಡಿಗೆ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತಿದ್ದ ಅಂದರೆ, ಅವನ ಭಕ್ತಿ ನೋಡ್ರಿ ಎಷ್ಟು ಅದ್ಭುತವಾದ. ಒಂದಿಷ್ಟು ಮಣ್ಣು ತೊಗೊತಿದ್ದಂತ, ತೊಗೊಂಡು 108 ಗುಂಡುಗಳು ಮಾಡ್ತಿದ್ದ. ನೀವು ಏನೋ ಕರಿಬೇಕಾದ್ರೆ ಮಾಡ್ತೀರ ಗುಂಡು, ಆ ಗುಂಡುಗು ಮಾಡಿ ಅದನ್ನು ತನ್ನ ಕೈಲಿ ಹಿಂಗೆ ಒತ್ತಿ ಬಿಡ್ತಿದ್ದ. ಅದು ಹೂವಾದಾಗ ಆಗ್ತಿತ್ತು. ತಾನೇ ಒಂದು ಮಣ್ಣಿನಿಂದ ವೆಂಕಟರಮಣ ವಿಗ್ರಹ ಮಾಡಿ ಇಟ್ಕೊಂಡಿದ್ದ ಮನೆಯಲ್ಲಿ, ಆ ಗುಡಿಸಲಲ್ಲೇ ಇಟ್ಕೊಂಡಿದ್ದ. ಅಲ್ಲಿ ಹೋಗೋದು, ತಾನು ಮಾಡಿದ 108 ಮಣ್ಣಿನ ಹೂಗಳು ತೊಗೊಂಡು ಹೋಗೋದು. ಸ್ವಾಮಿ, ನಾನು ಬಡವ, ನಿನ್ನ ಹತ್ರ ಬರ್ಲಿಕ್ಕಾಗಲ್ಲ, ನನಗೆ ನಿನ್ನ ಪಾದಕ್ಕೆ ನನಗೆ ಆಸ್ತಿ ಯಾವುದು ಅಂದರೆ ಈ ಮಣ್ಣು. ಈ ಮಣ್ಣಿನಿಂದೇ ನಾನು ಹೂಗಳು ಮಾಡೀನಿ, ಇದನ್ನು ನಿಂಗೆ ಏರಿಸ್ತೀನಿ. ವೆಂಕಟೇಶಾಯ ನಮಃ, ವೆಂಕಟೇಶಾಯ ನಮಃ ಅಂತ ಒಂದೊಂದು ಹೂವು ತೊಗೊಬೋದು. ಆ ಮಣ್ಣಿನ ವಿಗ್ರಹಕ್ಕೆ ಈ ಮಣ್ಣಿನ ಹೂವನ್ನು ಇಟ್ಟುಬಿಡ್ತಿದ್ದ. ಏನಾಗ್ತಿತ್ತು ಗೊತ್ತನಾ, ಆ ಮಣ್ಣಿನ ಹೂಗಳು ಇಲ್ಲಿ ಮೂಲ ವಿರಾಟ್ ಇದ್ದಾನಲ್ಲ ಈತ ಮಹಾನುಭಾವ, ಈತಗೆ ಚೋಳರಾಜ ಪ್ರತಿನಿತ್ಯದಲ್ಲಿ 108 ಬಂಗಾರದ ಹೂವು ಏರಿಸ್ತಾ ಇದ್ದ. ಅದರ ಮೇಲೆ ಬಂದು ಕೊಡ್ತಿದ್ವಿ. ಬಂಗಾರದ ಹೂವಿನಿಂದ ಅರ್ಚಕರು ಪೂಜೆ ಮಾಡಿದರೆ ಆ ಬಂಗಾರದ ಹೂವಿನ ಮೇಲೆ ಈ ಕುಂಬಾರ ಹಾಕಿರ್ತಕ್ಕಂಥ ಮಣ್ಣಿನ ಹೂಗಳು ಬಂದಿರ್ತಿತ್ತು. ರಾಜ ಬಾಗಿಲು ತೆಗೆದು ನೋಡಿದ, ಅದು ಕಾಣಿಸ್ತು. ಏನು, ನನ್ನ ಬಂಗಾರದ ಹೂವಿನ ಮೇಲೆ, ಅದೇ ನಾನು ಮಾಡಿಸಿರ್ತಕ್ಕಂಥ ಬಂಗಾರದ ಹೂಗಳ ಮೇಲೆ ಯಾವ ನಿನ್ನ ಮಣ್ಣಿನ ಹಾಕಿದ್ದು ಅಂತ. ಪಾಪ ಅರ್ಚಕರು ನಡಿಗೋರು, ಸಾರ್ ನಮ್ಗೆ ಗೊತ್ತಿಲ್ಲ ಸಾರ್, ಇದು ಏನಾಗ್ತದೋ ಏನೋ ಗೊತ್ತಿಲ್ಲ. ಎಲ್ಲ ಎನ್ಕ್ವೈರಿ ಶುರು ಆಯಿತು. ಎಲ್ಲಿ ಗೊತ್ತಾಗಲಿಲ್ಲ, ಕೊನೆಗೆ ಗೊತ್ತಾಯಿತು. ಹಿಂಗೆ ತಿರುಚಾನೂರಿನ ಹತ್ತಿರದಲ್ಲಿ ಹಳ್ಳಿಯಲ್ಲಿ ಒಬ್ಬ ಭೀಮಾ ಅಂತ ಕುಂಬಾರ ಇದ್ದಾನೆ. ಅವನು ಪ್ರತಿನಿತ್ಯ ಮಣ್ಣಿನಿಂದ ಅರ್ಪಣೆ ಮಾಡ್ತಾನೆ. ಅದು ಬಂದು ರಾಜನೇ ಬಂದು ನಮಸ್ಕಾರ ಮಾಡಿದ. ಇಲ್ಲಿವರೆಗೆ ನಂಗೆ ಅಹಂಕಾರ ಇತ್ತಪ್ಪ, ನಾನು ಕೋಟೀಶ್ವರ, ನಾನು ರಾಜ, ನಾನು ಬಂಗಾರದ ಹೂ ಮಾಡಿಸಿದರೆ ಸ್ವಾಮಿಗೆ ಪ್ರೀತಿ ಆಗ್ತದೆ ಅಂಥೇಳಿ. ಇಲ್ಲ, ನನ್ನ ಅಹಂಕಾರದ ಮುಂದೆ ನಿನ್ನ ಭಕ್ತಿ ಏನದಲ್ಲ, ಅದು ವಿನಯ ಅದಲ್ಲ, ಅದು ಸ್ವಾಮಿಗೆ ಬಹಳ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇನ್ನು ಮೇಲೆ ನಿಮ್ಮ ಸಂತತಿಯವರೇ ಏನು ಮಾಡಬೇಕು, ನಮಗೆ ವೆಂಕಟರಮಣನಿಗೆ ಗಡಿಗಳು ಮಾಡಿಕೊಡ್ಬೇಕು. ಬಟ್ ಅದು ಒಂದೇ ಅಲ್ಲ, ಬ್ರಹ್ಮರಥೋತ್ಸವದ ಮುಂದೆ ದೊಡ್ಡ ರಥ ಎಳಿಬೇಕಾದ್ರೆ ನಿನ್ನ ಮನೆತನದ 5 ಮಂದಿ ಮುತ್ತೈದೆಯರು ಬಂದು ಕದಲಾರ್ತಿ ಮಾಡಿದನೇ ರಥ ಮುಂದೆ ಹೋಗ್ತದೆ. ಯಾರಾಟ ಹೇಳ್ರಿ ಬಂದ್ರೆ ಅಂದರೆ ಅವ್ರು ಬರಬೇಕು, 5 ಮಂದಿ ಹೆಣ್ಮಕ್ಳು ಬರಬೇಕು. ಎಷ್ಟು ಪುಣ್ಯ ಮಾಡಿಕೊಂಡಾರ್ರಿ ಅವರು, ನಮಗೆ ಸಿಗ್ತದ ಹೇಳ್ರಿ. ಅವ್ರು ಯಾರು, ಬ್ರಾಹ್ಮಣರ, ಮಾಧ್ವರ ಅಲ್ಲ. ಅದಕ್ಕೆ ಮನವನಿತ್ತರೆ ತನ್ನ ದೇವರು, ಮನಸ್ಸು ಕೊಡು. ಅವನು ಭಕ್ತಿ ಸುಪಾಸೇನ ಬದ್ಧ ಸತ್ಪಾದ ಪಂಕಜಂ. ಏನು ಕೊಟ್ಟರೆ ಕೈಯ ಚಾಚುವ, ನಿನ್ನ ಧೀನನೆಂದರೆ ನಸು ನಾಚುವ. ಏನು ಕೊಟ್ಟರು ಸ್ವೀಕಾರ ಮಾಡ್ತಾನೆ ಸ್ವಾಮಿ. ನಾನು ನಿನ್ನವಳು ಅಂದ್ಬಿಟ್ರೆ ಅವನು ನಾಚಿಕೋತಾನಂತ. ಯಾರು? ನಾವು ನಾಚಿಕೊಂಬೋದಲ್ಲ. ನಾವು ಸ್ವಾಮಿ ನಾವು ಭಾಳ ಬಡವರಪ್ಪ, ನಾನು ನಿನ್ನವನು, ನಾನು ಏನು ತಂದಿಲ್ಲ ಅಂತಂದರೆ ಸ್ವಾಮಿ ಹಾಗೆಲ್ಲ ಅನ್ಬೇಡಪ್ಪ ಅವರ, ನಾನು ಯೋಗ್ತಿ ಅಲ್ಲ, ನಾನು ಭಾಳ ಸಣ್ಣವರು ಅಂತ ಅಂದ್ಬಿಡ್ತಾರಂತೆ. ಎಷ್ಟು ಕರುಣಾಮೂರ್ತಿ ರೀ. ಅದಕ್ಕೆ ಅದರ ಸೂಚನೆಗಾಗಿ ಇವತ್ತು ವಿಶ್ವದಲ್ಲಿ ಪ್ರಖ್ಯಾತವಾಗಿರತಕ್ಕಂಥ ನಮ್ಮಪ್ಪನ ದಿವ್ಯ ದೇವಾಲಯದಲ್ಲಿ ಇವತ್ತಿಗೂ ಕೂಡ ಮೊಟ್ಟ ಮೊದಲು ದರ್ಶನ ಹೇಳ್ರಿ, ಮೊದಲನೇ ದರ್ಶನ ಅವನಿಗೆ, ಗೊಲ್ಲನಿಗೆ. ಬ್ರಹ್ಮೋತ್ಸವದಲ್ಲಿ ದೊಡ್ಡ ರಥ ಕದಲಬೇಕಾದ್ರೆ ಯಾರು ಆರತಿ ಮಾಡಬೇಕು? ಕುಂಬಾರರ ಮನೆಯವರೇ. ಆ ಗೊಲ್ಲರಿಗೆ ಜ್ಞಾಪಕವಾಗಿ ಗರ್ಭಾಲಯ ದೇವರ ಗುಡಿ ಮುಂದೆ ಒಂದು ಮಂಟಪ ಅದು ನೋಡ್ರಿ, ಅದು ಗೊಲ್ಲ ಮಂಟಪ. ಅದಕ್ಕೆ ಹೆಸರೇನು? ಅಲ್ಲಿ ಬಂದು ಅವ್ರು ನಿಂತ್ಕೊಂಡು ಅಲ್ಲಿಂದ ಗುಡಿಯಾಗ ಹೋಗ್ಬೇಕು ಅವರು.
ಪಂಡು ಹಿಡ್ಕೊಂಬರ್ತಾನೋ ಅರ್ಚಕರನ್ನ ಕರ್ಕೊಂಡು ಬರ್ತಾನೆ. ಅವನು ಬಂದ ಮೇಲೆ ಎಲ್ಲ ಮುಂದೆ ಬಾಗಿಲುಗಳೆಲ್ಲ ತಕ್ಕೊತೋಗ್ತದೆ. ಸೊ ಇದು ಒಂದು ಅದ್ಭುತವಾದ್ದು. ಅಂದರೆ ಇದರಿಂದ ಅವನ ಕಾರುಣ್ಯ ನಮಗೆ ಅರ್ಥ ಆಗ್ತದೆ. ಅದು ವಿಗ್ರಹ ಅಲ್ಲ ಅಂಬೋದಕ್ಕೇನು ಸಾಕ್ಷಿ ಗೊತ್ತಾ? ಕೊಲ್ಹಾಪುರದ ಮಹಾಲಕ್ಷ್ಮಿ ನೋಡಿರಲ್ಲ ನೀವು, ಸೌದು ಹೋಗ್ಬಿಟ್ಟದು. ಅಂದರೆ ಅದಕ್ಕೆ ಅಭಿಷೇಕ ಮಾಡ್ತಾರೆ, ಮೈಯ ಮಾರಿ ಮೂಗು ಎಲ್ಲ ಒಂದಾಗಿದೆ. ಉಡುಪಿ ಕೃಷ್ಣ ನಮ್ಮ ಸ್ವಾಮಿ ಮಾಡ್ತಾರಲ್ವ, ಉಡುಪಿ ಕೃಷ್ಣ ಮೂಗು ಯಾವುದೋ ಬಾಯಿ ಯಾವುದೋ ಗೊತ್ತಾಗೋದಲ್ಲ. ಅವರೆಲ್ಲ ಮೇಲೆ ಇದಿಡ್ತಾರೆ, ಏನು ಬಂಗಾರದು ಇಡೋದ್ರಿಂದ ನಮ್ಮ ಮೂಗು ಕಾಣಿಸ್ತದೆ, ಕಣ್ಣು ಕಾಣಿಸ್ತವೆ, ತುಟಿ ಕಾಣಿಸ್ತದೆ. ಇಲ್ಲ ಅಂದರೆ ದೇವರೆಲ್ಲ ಈಗ ಸ್ವಾಮಿಗಳಿಗೆ ಕೂಡ ಬಂದು ಅಂತ ನಂಗೆ ಗೊತ್ತಿಲ್ಲ, ಫಲಿಮಾರ ಸ್ವಾಮಿಗಳು ಕೇಳಿರ್ಬೇಕಾದ್ರೆ, ಏನು ಸ್ವಾಮಿ ಎಲ್ಲ ದೇವ್ರು ಹೇಗೆ ಸಾಪ ಆಗಿಬಿಟ್ಟದಂತಲ್ಲ. ಹೇಗಂದರೆ ಅವರು ಪ್ಲಾನ್ ಮಾಡ್ಲಕ್ಕತ್ತಾರೆ, ಏನು ಮಾಡೋಕೆ ಪ್ರತಿನಿತ್ಯ ಅಭಿಷೇಕ ಮಾಡ್ತಾರಲ್ಲ, ಅಭಿಷೇಕ ಮಾಡಿದ ಕೈ ಹೀಗಂತಿರ್ತಾರೆ. ಹೀಗಂದಾಗೆಲ್ಲ ಸೌದು ಹೋಗ್ಬಿಟ್ಟದಲ್ಲ. ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದೆ. ಲಕ್ಷ್ಮಿ ಎಲ್ಲಿ ಕೊಲ್ಹಾಪುರದ ಮಹಾಲಕ್ಷ್ಮಿ, ಆಕೆಗಂತೂ ವಜ್ರಡೆ ಪಾಯ್ಬಿಟ್ಟದು. ಅಂದರೆ ಮಲ್ಲೆ ಮೂಗು ಎಲ್ಲ ಒಂದು ಮಾಡಿಟ್ಟಾರೆ. ಪಂಡ್ರಾಪುರ ಗೊತ್ತಲ್ಲ ನಿಮಗೆಲ್ಲರಿಗೆ, ಪಾಪ ಕಾಲೇ ಇಲ್ಲ ಆತಗೆ. ನೀವೆಲ್ಲ ಕಿತ್ತಿಬಿಟ್ಟಿರಿ, ಬಂದು ಹೋಗಿ ಕೂತ್ಕೊಂಡು. ನಿಮ್ಮ ಭಕ್ತಿ ನಮ್ಮ ಭಕ್ತಿ ಅಂತ ಅದು ಗೊತ್ತಾ? ಏನು ದೇವ್ರ ದಯಿಂದ ವಿಗ್ರಹ ಕಿತ್ತಕ್ಕೆ ಬರೋದಲ್ಲ, ಸುಮ್ಮನೆ ಕೂತ್ಕೊಂಡಿರಿ. ಇಲ್ಲಾಂದ್ರೆ ದೇವ್ರ ಕಿತ್ತೇ ಬಿಡ್ತಿದ್ದೀರಿ. ಹೋಗಿ ಕಾಲು ಗಟ್ಟಿ ಹಿಂಗೆ ಅಂದ್ಬಿಡೋದು, ಅದು ಸಾಸಿ ಪಾಪ ಕಾಲೇ ಹೋಗ್ಬಿಟ್ಟು. ಇದು ಆದರೆ ಆಶ್ಚರ್ಯ ಏನು ಗೊತ್ತಾ? ನಮ್ಮ ವೆಂಕಟರಮಣನ ರೆಕಾರ್ಡ್ ಪ್ರಕಾರ BC 300 ಇಯರ್ಸ್, ಅಂದರೆ ಕ್ರಿಸ್ತ ಪೂರ್ವ 300 ವರ್ಷಗಳ ಕೆಳಗಿಲಿಂದ ರೆಕಾರ್ಡ್ ಅದ. ಅಂದರೆ ಶಾಸನಗಳ ವೆಂಕಟರಮಣನಿಗೆ ಈ ಆಭರಣಗಳು ಇಡ್ತಿದ್ರು. ಬ್ರಹ್ಮೋತ್ಸವ 5 ಆಗ್ತಿತ್ತಂತೆ ಆಗಿನ ಕಾಲದಲ್ಲಿ. ಅಂಥ ಸ್ವಾಮಿಗೆ ಶುಕ್ರವಾರ ಅಭಿಷೇಕ. ಒಂದು ಶುಕ್ರವಾರ ಅಭಿಷೇಕಕ್ಕೆ ಎಷ್ಟು ಖರ್ಚಾಗ್ತದೆ ಹೇಳ್ರಿ? ಎಷ್ಟಾಗ್ತದೆ? ಸುಮ್ಮನೆ ಅಂದಾಜು ಹೇಳ್ರಿ, ನಿಮ್ಮ ತಲೆಗೆ ಬಂದಿದ್ದು ಹೇಳ್ರಿ. 5 ಲಕ್ಷ ಖರ್ಚಾಗ್ತದೆ. ಒಂದು ಶುಕ್ರವಾರದ ಅಭಿಷೇಕಕ್ಕೆ ಎಷ್ಟು? 5 ಲಕ್ಷ ಖರ್ಚು. ಬರೀ ಕೇಸರೇ 2 ಲಕ್ಷ ಖರ್ಚಾಗ್ತದೆ. ಕಸ್ತೂರಿ ಏನು, ಪುನುಗು ಏನು, ಎಂತೆಂಥ ಅದ್ಭುತವಾದ ಅವನ ಅಭಿಷೇಕನೇ ಅಭಿಷೇಕ. ಅದು ಊಹಾ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಶುಕ್ರವಾರ 1-1.5 ತಾಸು ಆಗ್ತದೆ ಅಭಿಷೇಕ. ಕೊನೆಗೆ ಬಿಸಿ ನೀರಿನಿಂದ ಅಭಿಷೇಕ ಮಾಡ್ತಾರೆ. ನಿತ್ಯದಲ್ಲಿ ಸ್ವಾಮಿಗೆ ಕಿರೀಟ ಎಲ್ಲ ಇಡ್ತಾರೆ, ಹೌದಲ್ಲ? 7 ದಿವಸ ಇರ್ತದೆ ಅಂತ ಮೈ ಮೇಲೆ. ಅಂದರೆ 6 ದಿವಸ ಶುಕ್ರ, ಶನಿ, ಆದಿ, ಸೋಮ, ಮಂಗಳ, ಬುಧ. ಗುರುವಾರ 10 ಗಂಟೆಗೆ ತೆಗಿತಾರೆ. ಎಲ್ಲ ಆಭರಣಗಳು ತೆಗೆದು ಬಿಡ್ತಾರೆ. ತೆಗೆದು ಬರೀ ಅಂದರೆ ಒಂದು ರೀತಿಯಿಂದ ಬೇರೆ ಬಾಡಿ ಇರ್ತಾನೆ, ಧೋತ್ರ ಮಡಿ ಮಾತ್ರ ಉಟ್ಕೊಂಡಿರ್ತಾನೆ. ಮತ್ತು ಗುರುವಾರ ಸ್ವಲ್ಪ ಹೊತ್ತಾದಮೇಲೆ ಒಂದು 11 ಗಂಟೆ ಬಿಟ್ಟದೆ ಪೂಲಂಗಿ ಸೇವೆ ಮಾಡಿಬಿಡ್ತಾರೆ. ಬರೀ ಹೂವಿಲಿಂದ ಅವನಿಗೆ ಡ್ರೆಸ್ ಹಾಕಿಬಿಡ್ತಾರೆ. ಸೊ 6 ದಿವಸಗಳ ಕಾಲ ಮೈ ಮೇಲೆ ಆಭರಣ ಇಟ್ಕೊಂಡಿರ್ತಾನೆ. ಅವೇನು ನಾವು ಇಟ್ಕೋತಿರಲ್ಲ ಅಂತ ಲೋಲ ಹಾಕಿರ್ತಾವೆ. ಅವನು ವೆಂಕಟರಮಣ ಲೋಲ ಏನು ಕಿವಿಯಾಗಿರ್ತಾವಲ್ಲ, ಮಕರ ಕುಂಡಲ. ಎಷ್ಟದು ಹೇಳ್ರಿ ಅವು? ಅರ್ಧ KG ಅವಮ್ಮ ಒಂದೊಂದು ಮಾರಾಯ. ಒಟ್ಟು ಮೈ ಮೇಲೆ ಎಷ್ಟು ಆಭರಣ ಇರ್ತದೆ ಹೇಳ್ರಿ ಬಂಗಾರ? ಹಾಂ, ಇವ್ರು ಹೇಳ್ತಾವ, ನೀವು ಹೇಳಬೇಕು. ಎಷ್ಟು ಹೇಳಿದ್ರಿ? 135 KG ಬಂಗಾರ ಮೈ ಮೇಲೆ ಇರ್ತದೆ. ಒಬ್ಬ ಪೈಲ್ವಾನಿಗೆ ಹೊರಿಸಿದ್ರೆ ಹೊತ್ಕೊಳಕ್ಕಾಗಲ್ಲ. 135 KG ಬಂಗಾರ ಮೈ ಮೇಲೆ ಇರ್ತದೆ. ಮಡಿ ಉಡಿಸಿದ ಧೋತ್ರ ಅದಲ್ಲ, ಅದು ಒಂದೇ 36 KG ಅದ, 35 KG ಅದ. ರಾಮಾನುಜಾಚಾರ್ಯರು ಮಾಡಿಸಿಕೊಟ್ಟಿರ್ತಕ್ಕಂಥ ಲಕ್ಷ್ಮೀ ಹಾರ ಅಂತದ, ಅದು 10 KG ಅದ ಬಂಗಾರ. ಮತ್ತು ಆ ಕಲ್ತಿ ಇಲ್ಲ ಅದರಲ್ಲಿ. ಅಂದರೆ ಇವಾಗಿನ ಕಾಲದಲ್ಲಿ ಏನು ಬಂಗಾರ ತೊಗೊಂಡ್ರೆ ಇಷ್ಟು ಮಿಸ್ಟೇಕ್ ಇರ್ತದೆ. ನೋ, ಸ್ವಾಮಿಯ ಆಭರಣಗಳಲ್ಲಿ ಎಲ್ಲ ವಜ್ರ ಖಚಿತವಾದ. ಈ ಕೈಯವಲ್ಲ, ಇದು 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 ಭಯಮ್ಮ ಶಂಖ ಚಕ್ರಗಳು ಎಲ್ಲ 5-5 KG 5-5 KG. ಒಟ್ಟು ಟೋಟಲಿ ಕಿರೀಟ ಒಂದೇ ಎಷ್ಟದ? 7 KG ಅದ. ಆಫ್ರಿಕಾದಿಂದ ತಂದಿರತಕ್ಕಂಥ ವಜ್ರಗಳು ಅದರಲ್ಲಿ ಇಟ್ಟಿರೋದು. ಅದು ಭಾಳ ಅದ್ಭುತವಾದ ಬೆಲೆ ಇದೆ. ಇಂಥ ಕಿರೀಟ ಇವೆಲ್ಲ ಇಡ್ತಿದ್ರೆ ಸ್ವಾಮಿಗೆ ಸ್ವಲ್ಪ ಆದರೂ ಕೊಕ್ಕಾಗಬೇಕಲ್ವ? ನಾಮ, ದೊಡ್ಡ ನಾಮ ಶುಕ್ರವಾರ ಹಚ್ತಾರೆ, ಮತ್ತು ಗುರುವಾರ ತೆಗಿತಾರೆ. ಅದರ ಅರ್ಧ ಕಟ್ ಮಾಡ್ತಾರೆ ಅಷ್ಟೇ, ಇನ್ನೇನು ಕಣ್ಣು ಕಾಣಿಸ್ತಾವೆ. ಅವತ್ತಿನ ದಿವಸ ನಮಗೆ ಕಣ್ಣಿನ ದರ್ಶನ ಆಗ್ತಾರೆ. ನೀವು ಬೇಕಾದ್ರೆ ಪ್ರಾಕ್ಟಿಕಲಾಗಿ ಮಾಡಿರಿ. ಒಳ್ಳೆ ಶುದ್ಧವಾದ ಕರ್ಪೂರ ಇರ್ತಲ್ಲ, ಅಡಿಗೆ ಹಾಕ್ತೀವಿ ನೋಡಿ, ಆ ಅಡಿಗೆ ಹಾಕುವ ಕರ್ಪೂರವನ್ನು ಒಂದು ಗ್ರೈನೇಟ್ ಬಂಡಿ ತೊಗೊಳ್ರಿ, ಅದರ ಮೇಲೆ ಒಂದು ತಿಂಗಳು ಇಡ್ರಿ, ಬಂಡಿ ಸಿಳಿಬಿಡ್ತದೆ. ಅದು ಅಷ್ಟು ಹೀಟ್ ಯಾವುದು? ಕರ್ಪೂರ. ಆದರೆ ನಮ್ಮಪ್ಪನ ಹಣೆಗಾಗಲಿ ಗಲ್ಲಕ್ಕಿಟ್ಟಿರ್ತಾರೆ, ಇಲ್ಲಿಟ್ಟಿರ್ತಾರೆ. ಒಂದು ಚೂರು ಏನೇನು ಆಗಿಲ್ಲ, ಒಂದು ಚೂರು ಮೈ ಸೌದಿಲ್ಲ ಆತಂದು. ಅಂದರೆ ಎಷ್ಟು ವರ್ಷ ಆಯ್ತಮ್ಮ? ಸುಮ್ಮನೆ ನಮ್ಮ ರಿಕಾರ್ಡ್ ಪ್ರಕಾರ ಇವಾಗ 2000 ಇದೇನು 25 ಅಲ್ವಾ? ಕರೆಕ್ಟನ್ನ? 20ನೇ ಶತಮಾನ, 20 ಶತಮಾನ, ಅದಕ್ಕಿಂತ 300
ಪ್ಲಸ್ ಮಾಡಿರಿ 2300 ವರ್ಷದ ಕೆಳಗಲಿಂದ ಸ್ವಾಮಿಗೆ ಬ್ರಹ್ಮೋತ್ಸವಾದಿಗಳು ನಡೀತಾ ಇದೆ, ಅಭಿಷೇಕ ನಡೀತಾ ಇದೆ, ಹೇಗೆ ಆಭರಣಗಳೆಲ್ಲ ಇಡ್ತಾ ಇದ್ದಾರೆ. ಅದಕ್ಕೆ ಮುಂಚಿನೇ ಅಟ್ಟಿರ್ಬೋದು. ಅವಾಗ ಮತ್ತು ಈ ಸೌದಿರಬೇಕಲ್ವ, ಒಂದು ಚೂರು ಸೌದಿಲ್ಲ ಅಂದರೆ ಇದೊಂದೇ ಅರ್ಥ ಆಗ್ತದಲ್ಲ, ಏನಾಗ್ತದೆ? ಅದು ವಿಗ್ರಹ ಅಲ್ಲ. ವಿಗ್ರಹ ಆಗಿದ್ದರೆ ಖಂಡಿತ ಆಯ್ಸೋಗ್ತಿತ್ತು. ಒಂದು ಶುಕ್ರವಾರ ದಿವಸ ನಾನು ಡ್ಯೂಟಿಗೆ ಹೋಗಿದ್ದೆ. ಅವತ್ತು ಅರ್ಚಕರೇನಾಗಿತ್ತು ಗೊತ್ತಾ, ಅವರು ಅಭಿಷೇಕ ಎಲ್ಲ ಆದಮೇಲೆ ಒಬ್ಬರೇ ಇರ್ಲಕ್ಕೆ ಭಯ ಪಡ್ತಾರೆ, ಗುಡಿಯೊಳಗೆ ಯಾರು ಇರೋದಲ್ಲ. 3 ಜನ ಇದ್ದರೇ ಒಳಗೆ ಗುಡಿಯಾಗಿರ್ತಾರೆ. ಸೊ 3 ಜನ ಇದ್ದಿಲ್ಲ ಅವತ್ತು, ಇಬ್ಬರೇ ಇದ್ದರು. ನಾನು ಅದೇ ಟೈಮ್ನಲ್ಲಿ ಡ್ಯೂಟಿಯಲ್ಲಿ ಮುಂದೆ ಜೈ ವಿಜಯರ ಬಾಗಲತ್ರ ನಿಂತ್ಕೊಂಡಿದ್ದೆ. ಅವನ ಅರ್ಚಕ ಕರೆದ, ಸ್ವಾಮಿ ಅಪನಾಚಾರ ರಂಡಿ ಈ ಕಡೆ ತೆನ್ಗೋರು, ಅಪನಾಚಾರ ಬರ್ರಿ ಇಲ್ಲಿ ಅಂತಂದರು. ಹೌದೇ ಕುಚೊಂಡಯ್ಯ ಈ ಕಡೆ ಅಂತಂದ. ನಾವಿಬ್ಬರೇ ಇದ್ದೀವಿ, ಒಳಗೆ ಕೂಡು ಅಂತಂದ. ಅಲ್ಲಿ ಕರ್ಟನ್ ಹಾಕ್ತಾರೆ, ಅಂದರೆ ಕುಲಶೇಖರ ಪಡಿ ಅಂತಾರೆ, ಹೊಸ್ತಲು ಹತ್ತ ಕೂತ್ಕೊಂಡಿದ್ದೆ. ಒಂದು ತಾಸು 1.5 ತಾಸು ತನಕ ಸ್ವಾಮಿಗೆ ಅಲಂಕಾರ ಮಾಡ್ತಾರೆ. ಆಗ ಅದು ಏನು ಅರ್ಚಕನಿಗೆ ಏನು ಅನಿಸ್ತೋ ಗೊತ್ತಿಲ್ಲ. ನಾನು ಸುಮ್ಮನೆ ಸರ್ ಈ ಎನಕಾಲ ಸ್ವಾಮಿ ಅಂದರೆ ಹಿಂದೆ ಸ್ವಾಮಿ ಹಿಂದೆ ಏನದ ಏನಿಲ್ಲ, ನಾವು ಓಡಾಡ್ಲಕ್ಕ ಜಾಗ ಅದ. ಅವ್ನು ತಿರುಗ್ತಾರೆ, ಅವ್ರು ರೌಂಡ್ ಬರ್ತಾರೆ. ಆದರೆ ಆಶ್ಚರ್ಯ ಏನು ಗೊತ್ತು, ನಾ ಇವತ್ತಿನ ಯೂಟ್ಯೂಬ್ನಾಗ ಹಾಕ್ತಿರ್ತಾರೆ ನೋಡ್ರಿ, ಸುಳ್ಳು ಅದು ಬಾವಿ ಅದ, ಅದರ ಹಾರಗಳು ಹಾಕ್ತಾರೆ, ಅವೆಲ್ಲ ಸುಳ್ಳು ಅವೆಲ್ಲ. ಅವ್ನು ಹೇಳಿದ ಅಪರಾಚಾರ ಚುಸ್ತಾರ ಅಂತಂದ. ಆಗಲೇ ಅಭಿಷೇಕ ಆಗಿ ಅರ್ಧ ಗಂಟೆ ಆಗಿತ್ತು. ಸ್ವಾಮಿಗೆ ಅಭಿಷೇಕ ಆಗಿ ಅರ್ಧ ಗಂಟೆ ಆಗಿತ್ತು. ಮೈಯೆಲ್ಲ ಒರೆಸಿಬಿಟ್ಟಿದ್ರು. ಒಂದು ಲಂಗೋಟಿ ಹಾಕಿರ್ತಾರೆ ಅಷ್ಟೇ, ಇನ್ನೇನಿರೋದಲ್ಲ. ಕೈ ಹಿಂಗಿಟ್ಕೊಂಡಿರ್ತಾರೆ, ಇಲ್ಲಿ ಕೈ ಹಿಂಗಿರ್ತದಲ್ಲ. ಅವನು ಬಂದು ಹೀಗಂದ, ನೀರು ಬಂತು, ಬೆವರು ಬಂತು. ಇದು ನಾನು ಕಣ್ಣಾರ ನೋಡಿದ್ದಿದ್ದು, ಇದು ಕಲ್ಪನೆ ಅಲ್ಲ, ಸುಳ್ಳಲ್ಲ. ನಮ್ಮ ಹೆಣ್ಮಕ್ಳಿಗೆ ನಿಮಗೆಲ್ಲ ಆಗ್ತದೆ, ನೀವು ಎರ್ಕೊಂಡ್ರಿ, ಬಿಸಿ ನೀರು ಎರ್ಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಕೂಡ ನಿಮ್ಮ ಮೈಯಿಂದ ಬೆವರು ಬರ್ತಾ ಇಲ್ಲ. ಗಂಡಸು ಮಕ್ಕಳಿಗೆ ಯಾರು ಬರ್ತದೆ, ಹೆಣ್ಮಕ್ಳಿಗೆ ಯಾರು ಬರ್ತದೆ? ನಮ್ಮ ಅಪ್ಪನಿಗೆ ಬಿಸಿ ನೀರಿನಿಂದ ಕೊನೆಗೆ ಸ್ನಾನ ಮಾಡಿಸ್ತಾರೆ. ಅದಕ್ಕೆ ಒಳ್ಳೆ ಬಿಸಿ ನೀರು ಹಾಕ್ತಾರೆ, ಮೇಲಿಂದ ಹೊಗೆ ಬರ್ತಾ ಇರ್ತದೆ. ಆ ಅರ್ಧ ಗಂಟೆ ಆಗಿತ್ತು, ಮೈಯೆಲ್ಲ ಒರೆಸಿ ಇನ್ನು ಎಣ್ಣೆ ಹಚ್ಚಬೇಕಾತ ಮೈಯ ತುಂಬ. ಅಭಿಷೇಕ ಆದಮೇಲೆ ಎಣ್ಣೆ ಹಚ್ತಾರೆ. ನಮ್ಮಲ್ಲಿ ಮೊದಲು ಅಭಿಷೇಕ ಇದ್ದರೆ ಅದಕ್ಕೆ ಅಭಿಷೇಕ ಎಲ್ಲ ಆದಮೇಲೆ ಮತ್ತೆ ಎಣ್ಣೆ ಹಚ್ತಾರೆ. ಆಗ ಕೈ ಹೀಗಂದ, ಒಂದು 2 ಸ್ಪೂನಷ್ಟು ನೀರು ಬಂತು. ಅಂದರೆ ಇದರಿಂದ ಏನಂತೀರ, ಅದು ವಿಗ್ರಹ ಅಂತೀರ. ಸೊ ವೆಂಕಟರಮಣಂದು ಮಾತ್ರ ಏನು ಅಂದ್ಕೋಬಾರ್ದು, ಅದು ವಿಗ್ರಹ ಅಂತ ನೀವು ಚಿಂತನೆ ಮಾಡಬಾರ್ದು. ಅದು ನಿಜವಾಗಿ ನಿಂತುಕೊಂಡಿದ್ದ ನಮ್ಮಪ್ಪ. ಆತನ ದಿವ್ಯವಾದ ದರ್ಶನ ಅಂದರೆ ಅಪ್ಪನ್ನು ನೋಡಿದಂತೆ ಲೆಕ್ಕ ಅಷ್ಟೇ. ಅದು ಒರಿಜಿನಲ್ ರೂಪ ಹೇಗದು ಗೊತ್ತಿಲ್ಲ ನಮಗೆ. ಅದು ಹೇಗಿರ್ತಾರೋ ದೇವರೇ ಬಲ್ಲ. ಮೈಯೆಲ್ಲ ಬರ್ಸು, ಈ ಮಾರೆಲ್ಲ ಮಾತ್ರ ಭಾಳ ನುಣ್ಣಗೆ ಉಬ್ಬಿದ ಗಲ್ಲಗಳು. ಅಭಿಷೇಕ ಮಾಡೋಕಲ್ಕ ನೋಡಬೇಕಾದ್ರೆ ಹೇಗೆ ಇರ್ತದೆ. ನಮ್ಮ ಕೂಸುಗಳಿಗೆ ನಾವು ಅಭಿಷೇಕ ಮಾಡಿಸ್ತೀವಿ ನೋಡ್ರಿ, ಎರಿತೀವಲ್ಲ, ಎರೆದಾಗ ಅಂತದ ಅಂದರೆ ನೀರು ಬಾಯಾಗಿ ಹೋಯ್ತು ಅಂದರೆ ಅದಕ್ಕೆ ಹಿಂಗೆ ಕೈ ಅಡ್ಡಿಡ್ತೀರಲ್ಲ ನೀವು ಎರಿಸಿಕೊಂಡಿದ್ದಾಗ, ಸಣ್ಣ ಕೂಸಿದ್ದಾಗ ನಾವು ಹಾಗೆ ಎರಿಸ್ಕೊಂಡಿವಿ. ನಮ್ಮಪ್ಪನಿಗೆ ಅಭಿಷೇಕ ಮಾಡಿದಾಗ ನೋಡಬೇಕು, ಕಣ್ಣಿಟ್ಟು ನೋಡಬೇಕು. ಹಾಲು ಅಭಿಷೇಕ ಮಾಡಿದಾಗ ಹಾಲು ಒಳಗೆ ಹೋಗ್ತಾ ಇದ್ದಾವೇನೋ, ಅಂದರೆ ಬಾಯಾಗಿ ಹೋಗ್ತಾವೇನೋ, ಅದನ್ನು ಉಗುಳ್ತಾ ಇದ್ದಾನೇನೋ ಎಂಬ ಭಾವನೆ ಬರ್ತದೆ ನಮ್ಮ. ಅದ್ಭುತ ಅದು, ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಕಲ್ಯಾಣ ಮೂರ್ತಿ ತನಗೆ 7 ಬೆಟ್ಟಗಳನ್ನು ಮಾಡಿಕೊಂಡಿದ್ದಾನೆ. ಆ 7 ಬೆಟ್ಟಗಳು ಯಾವುವು, ಅವು ಎಲ್ಲಿವೆ, ನಮ್ಮ ಜೀವನ ಅದಕ್ಕೂ ಏನು ಸಂಬಂಧ? ನಿನ್ನೆ ಪ್ರಾರಂಭ ಮಾಡಿದ್ವಲ್ಲ, ಮೊಟ್ಟ ಮೊದಲು ನಾವು ಏನು ಕಳ್ಕೊಬೇಕಮ್ಮ? ವೆರಿ ಗುಡ್, ಬಂತು, ಕರೆಕ್ಟಾಗಿ ಬಂತು, ಏನು ಮಿಸ್ಟೇಕ್ ಇಲ್ಲ. ಪಾಪ ಹೋದರೆ ಇನ್ನೊಂದಿರ್ತದೆ, ಏನು ಅಹಂಕಾರದ ತಲೆ ಕೆಳಗಾದ್ರೂ ಹೋಗೋದಲ್ಲ. ನಾನು ಇದ್ದೀನಿ ಅಂತದ. ಅದು ಹೇಗೆ ಗೊತ್ತಾ, ತೆಂಗಿನಕಾಯಿ ಅದು ನೋಡ್ರಿ. ತೆಂಗಿನಕಾಯಿ ಎಷ್ಟು ವೇದಾಂತ ಅದ ಅಂದರೆ, ತೆಂಗಿನಕಾಯಿನ ಮೇಲೆ ಇರ್ತದಮ್ಮ ಪೀಚ್ ಇರ್ತದೆ. ಹೌದಾ, ಪೀಚ್ ಇರ್ತದೆ. ಪೀಚೆಲ್ಲ ಸುಲಿದ್ರೆ ಅಂದ್ಕೊಳ್ರಿ, ಸುಲಿದ್ರೆ ಕೊಬ್ಬರಿ ಕಾಣಿಸ್ತದೆ ಏನು ಕಾಣಿಸ್ತದೆ? ಏನದು ಹೇಳ್ರಿ ನೀವು? ಚಿಪ್ಪು ಕಾಣಿಸ್ತದೆ, ಹೌದಲ್ಲ? ಅದು ಗಟ್ಟಿಗಿರ್ತದೆ. ಪೀಚೆಲ್ಲ ತೆಗೆದ್ವಿ. ಈ ಹೃದಯ ಎಂಬುದೊಂದು ತೆಂಗಿನಕಾಯಿ. ಇದಕ್ಕೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬುದು ಪೀಚು. ಇದನ್ನೆಲ್ಲ ಕಿತ್ತೀವಿ ಅಂದ್ರೆ, ಕಾಮ ಬಿಟ್ಟಿವೆ, ಕ್ರೋಧ ಬಿಟ್ಟು ಎಲ್ಲ ಬಿಟ್ಟರು ಕೂಡ ಹೇಗೆ ತೆಂಗಿನಕಾಯಿ ಮೇಲೆ ಏನಿರುತ್ತೆ, ಕೊಬ್ಬರಿ ಒಳಗೆ ಕೊಬ್ಬರಿ ತಿನ್ನಬೇಕಾದ್ರೆ ಮೇಲೆ ಚಿಪ್ಪಿರ್ತದೋ ಹಾಗೆ ನಾನು ಎಂಬ ಅಹಂಕಾರ ನಮ್ಮ ಹೃದಯವನ್ನು ತುಂಬಿಕೊಂಡಿರ್ತದೆ. ಅದನ್ನು ಹೊಡಿಬೇಕು. ಹೊಡೆದಾಗ ಏನು ಕಾಣಿಸ್ತದೆ? ಒಳಗೆ ಬೆಳ್ಳನ ಕೊಬ್ಬರಿ, ತಿಳಿಯಾದ ನೀರು ಸಿಗುತ್ತದೆ. ಅದರ ಇಲ್ಲದೇ ಇದ್ದರೆ ಏನೂ ಸಿಗೋಲ್ಲ. ಅಹಂಕಾರ ಬಿಡಬೇಕು. ಸೊ ಎರಡನೇದು ಯಾವುದು? ಅಹಂಕಾರ ಬಿಡಬೇಕು. ಅಹಂಕಾರ ಬಿಟ್ಟಿವೆ,
ಪಾಪ ಎಲ್ಲ ಕಳ್ಕೊಂಡ್ವಿ. ಅಂದರೆ ಪಾಪ ಕಳ್ಕೊಂಬೋದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಬಿಟ್ಟಿವೆ, ಅಹಂಕಾರ ಬಿಟ್ಟಿವೆ. ನೆಕ್ಸ್ಟ್ ಏನಾಗ್ತದೆ? ದಾಸ ಆಗಿಬಿಡ್ತೀರಿ, ನೀವು ಖಂಡಿತ ಆಗಿಬಿಡ್ತೀರಿ. ದಾಸ ಆದಮೇಲೆ ಏನಾಗ್ತೀವಿ? ಆತ್ಮ ಸಮರ್ಪಣೆ. ಏನು ತಿಳ್ಕೊಂಡಿರಮ್ಮ ನೀವು? ನಿಜವಾಗಿ ನಿಮ್ಗೆ ಹೇಳಿದ ಅದಕ್ಕೆ ನನಗೆ ನಮ್ಮಪ್ಪ ವೆಂಕಟರಮಣ ಹೇಳ್ಬಿಟ್ಟ. ನಾನು TTDಯಲ್ಲಿ ಸೇರಿದಾಗ, ಸ್ವಾಮಿ ನಾನು ಕಾಲೇಜಿನ ಲೆಕ್ಚರರ್ ಆಗಿದ್ದೆ, ನನ್ನ ತಂದು ಇದ್ರಾಗ ಹಾಕಿದ್ದಲ್ಲ, ಇದು ನಿನ್ನ ಹತ್ರ ಕೊಂಡು ನನಗೆ ಇದಕ್ಕೆ ವಿರುದ್ಧ. ನಾವು RSSಗೆ ಥಾಟ್ ಇರೋದು. ನನಗೆ ಇವೆಲ್ಲ ಬೇಡ ಮಾರಾಯ, ಇಂಪಾರ್ಟೆಂಟ್ ಯಾವುದು ನನ್ನ ಧರ್ಮ, ಹಿಂದೂ ಧರ್ಮ, ಇದ್ರ ಬಗ್ಗೆ ಹೇಳಬೇಕು. ಇದು ತಂದು ಇಲ್ಲಿ ಪ್ರಾಜೆಕ್ಟ್ನಾಗ ಹಾಕಿ ಕುಡಿಸಿದಲ್ಲ ಆಫೀಸರ್, ಬೇಡ ನಂಗೆ ಅಂತ. ಆಗ ಸ್ವಾಮಿ ಹೇಳಿದ, ಇಲ್ಲ ನಾ ಮಾಡ್ತೀನಿ, ನಿಂಗೆ ಯಾಕೆ ಚಿಂತೆ ಮಾಡ್ತೀವಿ, ಒಂದು ಕೆಲಸ ಮಾಡು. ನನಗೆ ದ್ವಾಪರ ಯುಗದ ಸವಿ ನೆನಪಾಗ್ಯದ. ಇದು ಕಲಿಯುಗ. ದ್ವಾಪರ ಯುಗದಲ್ಲಿ ಬರೀ ಗೋಪಿಕಾಸ್ತ್ರೀಯರು ಮತ್ತು 16,000 ಜನ ಯಾರು ಆತನ ಹೆಂಡಂದರು ಎಲ್ಲ ಅವ್ರ ಸರಿಗಿದ್ದ ಅಭ್ಯಾಸ. ಈ ದರಿದ್ರಿ ಗಂಡಸು ಮಕ್ಕಳು ನೋಡಿದ್ರೆ ನನಗೆ ಅಸಹ್ಯ ಬರ್ತದೆ. ನನಗೆ ಬರೀ ಹೆಣ್ಮಕ್ಳು ಮಧ್ಯೆ ಇದ್ದವರು. ಈ ಕಲಿಯುಗದಲ್ಲಿ ಬರೀ ಇವು ಕೂತ್ಕೊಂಡ ಒಲ್ಲೆ. ನನಗೆ ನೀನು ದಸಾಯಿತ ಪ್ರಾಜೆಕ್ಟ್ ಅಂತ ಮಾಡ್ತೀನಿ ನಾನು, ಅದಕ್ಕೆ ಭಜನಾ ಮಂಡಳಿಗಳು ಮಾಡು. ಬರೀ ಹೆಣ್ಮಕ್ಳೇ ಸೇರ್ತಾರೆ, ಈ ಗಂಡಸು ಮಕ್ಕಳು ಬರೋದಲ್ಲ, ಗೊತ್ತು ನನಗೆ. ಹೌದು, ನನ್ನ ಅನುಭವ ಹೇಳ್ತೀನಿ. ಈಗ ನಮ್ಮ 100 ಭಜನಾ ಮಂಡಳಿ ಯಾವಂದರೆ 85-90 ಭಜನಾ ಮಂಡಳಿ ಬರೀ ಹೆಣ್ಮಕ್ಳದೇ. ಇನ್ನು 10 ನೋಡಿರಿ, 10ರಲ್ಲಿ ಗಂಡಸು ಹೆಣ್ಮಕ್ಳು ಕೂಡಿಕೊಂಡಿರ್ತಕ್ಕಂಥ ಗಂಡಸು ಮಕ್ಕಳದು, ಪ್ಯೂರ್ ಗಂಡಸು ಮಕ್ಕಳದು 5 ಭಜನಾ ಮಂಡಳಿ. 90 ಭಜನಾ ಮಂಡಳಿ ಪ್ಯೂರ್ ಹೆಣ್ಮಕ್ಳದು, 5 ಭಜನಾ ಮಂಡಳಿ ಇವಾಗ ಇದ್ದ ನೋಡಿರಿ. ನಿನ್ನೆ ಅಷ್ಟು ಶಂಕ ಹೊಡ್ಕೊಂಡು ಬಂದಾರ ಯಾರನ್ನ? ಇಲ್ಲ. ನಾವು ನಾಚಬೇಕು. ನಮ್ಮ ಊರಿಗೆ ರಾಯರು ಬಂದಿದ್ದಾರೆ, ನಮ್ಮ ಊರಿಗೆ ಗುರುರಾಜರು ಬಂದಿದ್ದಾರೆ. ನಾವು ಊಟಕ್ಕೆ ಬರ್ರಿ ಅಂತ. ನಮಗೆ ಊಟ ಇಂಪಾರ್ಟೆಂಟ್ ಅಲ್ಲರಿ. ನಮಗೆ ರಾಯರ ಸೇವಾ, ರಾಯರ ಸನ್ನಿಧಾನದಲ್ಲಿ ನಡೀತಕ್ಕಂಥ ಒಳ್ಳೆ ಜ್ಞಾನ ಕಾರ್ಯ. ಇವತ್ತಂತೂ ರಾಯರದ ಭವ್ಯ ಶೋಭಾಯಾತ್ರೆ ಇರ್ತದೆ. ಈಗ 9 ಗಂಟೆಗೆ ರಾಯರಿಗೆ ಪಟ್ಟಾಭಿಷೇಕದ ನಿಜವಾದ ದರ್ಶನ ಆಗ್ತದೆ ನಿಮಗೆ. ಸ್ವಾಮಿಗಳು ಸ್ವತಃ ತಮ್ಮ ಅಮೃತ ಹಸ್ತದಿಂದ ಅಲ್ಲಿ ಹೋಮ ಎಲ್ಲ ನಡೀತದೆ, ಸ್ಟೇಜ್ ಮೇಲೆ ನಡೀತದೆ. ಅವತ್ತು ರಾಯರು ಸನ್ಯಾಸಾಶ್ರಮ ಹೇಗೆ ತೊಗೊಂಡ್ರು ಎಂಬುದನ್ನು ಇಲ್ಲಿ ಪ್ರಾಕ್ಟಿಕಲ್ಲಾಗಿ ವಿಗ್ರಹಕ್ಕೆ ಮಾಡ್ತೀವಿ ಅಷ್ಟೇ. ಪ್ರಹ್ಲಾದರಾಜರ ಮೂರ್ತಿಗೆ ಆಗ್ತದೆ. ಸಾಯಂಕಾಲ ಭವ್ಯವಾದ ಮೆರವಣಿಗೆಲ್ಲ ಆಗ್ತದೆ. ಸೊ ನಮಗೆ ಅದಕ್ಕೆ ಬರ್ತೀವಿ ರೀ. ಊಟ ಪಾಠ ಅನ್ಬಾಡ್ರಿ, ನಮಗೆ ಬೇಕಾಗಿಲ್ಲ. ನಮಗೆ ಹೌದಾ ಅಲ್ವಾ? ಬರಬೇಕಲ್ವ? ಇರ್ತದೆ ಅಫ್ಕೋರ್ಸ್. ನಿಮಗೆ ಉದ್ಯೋಗ ಇರ್ತದೆ, ಕೆಲಸ. ಆದರೆ ನಿಮ್ಮನ್ನು ಕಳಿಸ್ಕೊಟ್ಟಾರೆ ನೋಡ್ರಿ, ಅದಕ್ಕೆ ಅವ್ರಿಗೆ ನಮಸ್ಕಾರ. ಒಟ್ಟು ಏನು ಮಾಡ್ಬೇಕಂದ್ರೆ ಅವ್ರನ್ನ ಇದು ಗಂಡಸು ಮಕ್ಕಳು ಏನು ಅನ್ಬಾರ್ದು. ಇಷ್ಟು ಮಂದಿ ಹೆಣ್ಮಕ್ಕಳನ್ನ ತಮ್ಮ ಮನೆಯಲ್ಲಿ ಕಾಫಿ ಮಾಡಿಕೊಡೋಣ, ನಾವು ಹೋಗಬೇಡ ನೀನು ಅಂತಂದ್ರೆ ಏನು ಮಾಡ್ತೇವೆ ನೀವೇ ಇಲ್ಲರಿ ಕೂಡ್ತೀವಿ ಮನೆಯಾಗೆ ಕೂಡ್ಬೇಕಾಯ್ತು. ಪಾಪ ನಿಮ್ಮನ್ನೆಲ್ಲ ಕೆಲವು ನಾನು ನೋಡಿದೆ. ಒಬ್ಬ ಮಾತ ಸ್ಕೂಟ್ರಾಗಿ ಹೆಂಡ್ತಿರು ಕುಡಿಸ್ಕೊಂಡು ಬರ್ತಾಯಿದ್ದ. ಅದೇ ಸಾಕು, ಅದು ಮಾಡಿದ್ದಾರಲ್ಲ, ಅದು ಬೇಡ ಅಂತಿದ್ರೆ ನಾವೇನು ಮಾಡ್ಲಿಕ್ಕಾಗ್ತದೆ? ಗೋವಿಂದ ಬಂದಾರ ಅದು ಕಡೆ ಇಲ್ಲಿಂದರೆ ಕುಷ್ಟಿಗೆ ಎಲ್ಲ ಗಂಡಸು ಮಕ್ಕಳಿಗೆ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಸೊ ಪಾಪ ಕಳ್ಕೊಂಡ್ವಿ, ಅಹಂಕಾರ ಕಳ್ಕೊಂಡ್ವಿ, ದಾಸರಾದವೆ. ಆ ನಂತರದಲ್ಲಿ ಎಲ್ಲ ಆತ್ಮಾರ್ಪಣೆ ಮಾಡಿಕೊಂಡ್ವಿ. ಅದರಿಂದ ನಮ್ಮ ಇಂದ್ರಿಯಗಳೆಲ್ಲ ಕೂಡ ಭಗವತ್ ಪರ ಆದವು. ಅದಾಯಿತು ಅಂತಂದರೆ ಏನಾಗ್ತದೆ? ಸ್ವಾಮಿ ದರ್ಶನ ಆಗ್ತದೆ. ಈ ಗರುಡಾದ್ರಿ ಏರಿಬಿಟ್ರೆ ಅಪ್ಪನ ದರ್ಶನನೇ, ಗುಡಿ ದರ್ಶನ ಕಂಡುಬಿಡ್ತದೆ. ಗುಡಿ ಕಂಡ ಮೇಲೆ ಒಳಗೆ ಹೋಗ್ತೀವಿ. ಒಳಗೆ ಹೋದ್ವಿ ಅಂದರೆ ಅಪ್ಪನ ದರ್ಶನ ಆಗ್ತದೆ. ಅಪ್ಪನ ದರ್ಶನ ಆದಮೇಲೆ ನಾರಾಯಣಾದ್ರಿ, ಅದು ಮೇಲೆ ಅದು ವೈಕುಂಠ ಸಿಕ್ಕಿಬಿಡ್ತದೆ. ಅಂದರೆ ಇದು ಲೈನ್. ಪಾಪ ಕಳ್ಕೊ, ನೀನು ಅಹಂಕಾರ ಬಿಡು, ದಾಸನಾಗು, ಆತ್ಮಾರ್ಪಣೆ ಮಾಡಿಕೊ, ನಿನ್ನ ಎಲ್ಲ ಇಂದ್ರಿಯಗಳನ್ನು ಭಗವತ್ ಪರ ಮಾಡು. ಖಂಡಿತ ನಿನ್ನ ಜೀವನದಲ್ಲಿ ಅಪ್ಪನ ದರ್ಶನ ಆಗ್ತಾರೆ. ಅಪ್ಪನ ದರ್ಶನ ಆದಮೇಲೆ ಮೋಕ್ಷ ಅಂಬೋದು ನೀ ಬೇಡ ಅಂದರೂ ಸಿಗುತ್ತದೆ. ಅದು ತೊಗೊಂಡೋಗಿ ಒಳಗೆ ಕೂಲಿ ಹಾಕಿಬಿಡ್ತಾನೆ ಸ್ವಾಮಿ. ಜೈಲಲ್ಲಿ ಅಪರಾಧ ಮಾಡಿದವ್ರನ್ನ ಜೈಲಿಗೆ ಹಾಕಿದಂತೆ ಈ ಲೈನ್ನಲ್ಲಿ ಬಂದವ್ರನ್ನ ಸ್ವಾಮಿ ತನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿ ತನ್ನ ಪತ್ನಿಯ ಮಡಲಲ್ಲಿ ಇಟ್ಟುಬಿಡ್ತಾನೆ. ವೈಕುಂಠ ಅಂದರೆ ಏನೂ ಅಲ್ಲ, ಲಕ್ಷ್ಮಿ. ಅದು ಸಾಕ್ಷಾತ್ ರಮಾತ್ಮಕವಾದ ರಮೆಯ ತೊಡೆಯಲ್ಲಿ ನಾವೆಲ್ಲ ಆಡಿಕೊಡ್ತಕ್ಕಂಥ, ನಮ್ಮಮ್ಮನ ತೊಡೆಯಲ್ಲಿ ನಾವು ಆಡಿದಂತೆ ನಮ್ಮಮ್ಮ ರಮೆಯ ತೊಡೆಯಲ್ಲಿ ನಾವೆಲ್ಲ ಆಡ್ತಕ್ಕಂಥ ಭಾಗ್ಯ. ಇದು ಈ ಲೈನ್ ಬರಬೇಕು. ಹಿಂಗೆ ಬಂದ್ರೆ ಆಗ್ತದೆ, ಇಲ್ಲಾಂದರೆ ಬರೋದಿಲ್ಲ. ಇದಕ್ಕೇನು ಮಾಡಿದರು? 7 ಬೆಟ್ಟಗಳನ್ನು ಕಲ್ಪನೆ ಮಾಡಿದರು. ಅದ್ಭುತ ಅಲ್ವಾ? ಹೇಗೆ? ಮೊದಲನೇ ಪರ್ವತ ಯಾವುದು? ವೆಂಕಟಾದ್ರಿ. ಎಲ್ಲಿಂದ ಎಲ್ಲಿ ತನಕ ಹೇಳ್ರಿ? ಮೊದಲನೇ ಮೆಟ್ಲದು ನೋಡ್ರಿ, ಗಾಳಿಗೋಪುರದವರೆಗೆ.
ಗಾಳಿ ಗೋಪುರದವರೆಗಿರ್ತಕ್ಕಂಥ ಏರ್ತೀವಲ್ಲ, ಸ್ವಲ್ಪ ಅದೇ ಸ್ಟ್ರೈನ್ ಆಗೋದಲ್ವಾ? ಹೌದು, ಪಾಪ ಕಳ್ಕೊಬೇಕಾದ್ರೆ ಭಾಳ ಪ್ರಯತ್ನ ಮಾಡಬೇಕು. ಸುಮ್ಮನೆ ಬೆವರಾಗಬೇಕು. ಕೆಳಗಲಿಂದ ಏರಿ 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 ಎಲ್ಲಿಗ ಗಾಳಿ ಗೋಪುರ ಹಬ್ಬ ಬಂತವ ಗಾಳಿ ಗೋಪುರ, ಮೈಯೆಲ್ಲ ಬೆವರಾಗ್ಬಿಟ್ಟಿರ್ತದೆ. ಅಷ್ಟು ತಣ್ಣಗಿದ್ದರೂ ಕೂಡ ಮೈಯೆಲ್ಲ ಅಂದರೆ ಬೆವರು ಅಂದರೆ ಪಾಪ ಅದೆಲ್ಲ ಹೋಯ್ಬಿಡ್ತು, ಎಲ್ಲ ಶುದ್ಧ ಆಗಿಬಿಟ್ಟಿವೆ. ಮತ್ತು ಅಪ್ಪಟ ಬಂಗಾರ ಆದಂತೆ ಆದಿವೆ. ಸೊ ಮೊದಲನೇ ಮೆಟ್ಟಲಿನಿಂದ ಗಾಳಿ ಗೋಪುರದವರೆಗೆ ಇರೋದು ಇದು. ಏರಿದರೆ ಏನಾಗ್ತದೆ? ಪಾಪಗಳು ಹೋಗ್ತಾವೆ. ಹೇಗ್ರಿ ಇದಕ್ಕೆ ಏನು ನಂಬಿಕೆ ಏನು? ನೀವೇನು ಹೇಳ್ತೀರಿ, ಏರಿದ್ರೆ ಬೆವರು ಬರ್ತದೆ, ಆಯಾಸ ಆಗ್ತದೆ. ಇದು ಅದಕ್ಕೊಂದು ಕಥೆ ಕಲ್ಪನೆ ಮಾಡಿದರು. ಹಿಂದೆ ಒಬ್ಬ ಮಾಧವ ಅಂತ ಒಬ್ಬರಿದ್ದಂತೆ. ಅವನು ಎಷ್ಟು ಪಾಪಿ ಅಂದರೆ ಅವನಷ್ಟು ಪಾಪ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಥೆ ಎಲ್ಲ ಗೊತ್ತು ನಿಮ್ಗೆ, ಹೌದಲ್ವ? ಒಳ್ಳೆ ಸದ್ಬ್ರಾಹ್ಮಣ, ವೇದಾಂಗಗಳನ್ನು ಅಧ್ಯಯನ ಮಾಡಿದ್ದ, ನಿತ್ಯಾಗ್ನಿಹೋತ್ರಿಯಾಗಿದ್ದ. ಆದರೆ ಅವನಿಗೆಂಥ ಚಂದ್ರಲೇಖ ಅಂತ ಅವನಿಗೆ ಹೆಂಡತಿ ಹೆಸರು. ಒಂದು ದಿವಸ ಅವನಿಗಿಂತ ದುರ್ಬುದ್ಧಿ ಬಂತು. ಮಧ್ಯಾಹ್ನ ಪೂಜಾ ಎಲ್ಲ, ಮುಂಜಾನೆ ಪೂಜಾ ಎಲ್ಲ ಆಗ್ಯದೆ. ಇನ್ನು ಅತಿಥಿ ಅಭ್ಯಾಗತರು ಬರ್ತಾರೆ, ಮಡಿಲಿ ಅಡಿಗೆ ಆಗ್ಯದೆ. ನೈವೇದ್ಯ ಮಾಡಿ ಅತಿಥಿ ಅಭ್ಯಾಗತರಿಗೆ ಹಾಕಿ ಆಮ್ಯಾಕೆ ದೇವರ ಪ್ರಸಾದ ತಾವು ಊಟ ಮಾಡಬೇಕು. ಅವನಿಗೆ ಏನು ಯಾಕದ್ದು ಪ್ರಾರಬ್ಧ, ದುಃಖ ಪ್ರಾರಬ್ಧ ಎಷ್ಟಿತ್ತೋ ಗೊತ್ತಿಲ್ಲ. ಅವನಿಗೆ ಕೆಟ್ಟ ಆಲೋಚನೆ ಬಂತು. ಚಂದ್ರಲೇಖನ ಕರೆದ. ಇಲ್ಲ, ನಾನು ನಿನ್ನೊಟ್ಟಿಗೆ ಏಕಾಂತವಾಗಿರಬೇಕು ಅಂತ ಅಪೇಕ್ಷೆ ಆಗ್ಯದ ಅಂತಂದು. ಅಂದುಕೊಳ್ಳೆ ಸ್ವಲ್ಪ ಆಲೋಚನೆ ಮಾಡಿ. ಇಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂಬೋದನ್ನು, ನಾವು ಹೆಣ್ಮಕ್ಕಳು ನೋಡೋದಲ್ಲ. ನಾನು ಅದಕ್ಕೆ ನಂಗೆ ಶ್ರೀನಿವಾಸ ನಿಮ್ಮ ತಾಯಂದ್ರನ್ನ ಕೊಟ್ಟಿರೋದು. ಎಲ್ಲರಿಗೂ ಒಬ್ಬೇ ಅಮ್ಮ, ನನಗೆ ಸಾವಿರ ಅಮ್ಮಂದರು. ನನಗೊಂದು 40,000 ಜನರು ಅಮ್ಮಂದ್ರಿದ್ದಾರೆ. ಎಲ್ಲರೂ ನನ್ನ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ನೋಡೋದು ನಮ್ಮ ಅಮ್ಮನ ನೋಡ್ತೀನಿ ನಾನು. ನೀವು ಸಣ್ಣ ಹುಡುಗರು ಆದ್ರಿಂದ ಕೆಲವು ಹುಡುಗರು ಇರ್ತಾರೆ, ಅವ್ರು ಚೆನ್ನಾಗಿ ನಿಮ್ಮನ್ನ ಅಪ್ಪ ಅಂತ ಕರಿಬೋದಾ ಅಂತಾರೆ. ಅವಳ ಅಪ್ಪ ಅಂತ ಕರೀತಾರೆ, ಅವಳ ಅಪ್ಪ ಅಂತ ಕರೀತಾರೆ ಅಂತ. ಸೊ ಬಹಳಷ್ಟು ಮಂದಿ ಮಕ್ಕಳಿದ್ದಾರೆ, ಬಹಳಷ್ಟು ಮಂದಿ ಅಮ್ಮಂದಿರಿದ್ದಾರೆ, ಬಹಳಷ್ಟು ಮಂದಿ ಅಕ್ಕಂದರಿದ್ದಾರೆ, ತಂಗಿಯಂದರಿದ್ದಾರೆ. ಅವಳು ಚಂದ್ರಲೇಖ ಅವಳು ಏನು ಮಾಡಿದ್ಲು ಗೊತ್ತನ? ಹೇಳಿದ್ಲು, ಏನ್ರಿ ನೀವು ತಪ್ಪು ಮಾಡ್ತಾಯಿದ್ದೀರಿ. ಅತ್ತೆ ಮಾವ ಮನೆಯಲ್ಲಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಅವರು ಮುದುಕರು, ವಯಸ್ಸಾಗ್ಯದೆ. ಈ ಟೈಮ್ನಲ್ಲಿ ಅತಿಥಿ ಅಭ್ಯಾಗತರು ಬರಬೇಕು, ನೈವೇದ್ಯ ಆಗಬೇಕು. ಈ ಟೈಮ್ನಲ್ಲಿ ಇದಲ್ಲ, ಧರ್ಮ ಮಾಡಿರಿ, ನನ್ನ ಮಾತು ಕೇಳಿರಿ ಅಂತ ಪ್ರಾರ್ಥನೆ ಮಾಡಿದ್ಲು. ಅದು ತಲೆ ಕೆಟ್ಟುಬಿಟ್ಟಿತ್ತು ಅವನಿಗೆ. ಅದಕ್ಕೆ ದುಃಖ ಅನುಭವಿಸ್ಬೇಕಾಗ್ಯದ, ಪ್ರಾರಬ್ಧ ಅದು. ಎಲ್ಲೆಲ್ಲ ನನ್ನ ಪತ್ನಿ, ನಾನು ಹೇಳಿದ್ದೆ ನೀ ಕೇಳಬೇಕಂತ ಹೇಳ್ತಾ. ಆಗ ಅವಳು ಏನಂತ ಗೊತ್ತನ, ಇದು ಪುರಾಣದಲ್ಲಿ ಬರೋದು. ನೀವು ದಯಮಾಡಿ ಏನಂದ್ಕೊಬೇಡ್ರಿ. ಅತ್ತಿ ಮಾವ ದೇವರಿದ್ದಾಗ, ಅಪ್ಪ ಅಮ್ಮ ದೇವರಿದ್ದಾಗ, ಅವರು ಮನೆಯಲ್ಲಿರುವಾಗ ದೇವ್ರ ವಿಗ್ರಹಗಳು ಅವು ದೇವ್ರು ನಾವು ಪ್ರಯತ್ನ ಮಾಡಿದರೆ ದೇವರ ವಿಗ್ರಹದಲ್ಲಿ ನಮಗೆ ಪ್ರತ್ಯಕ್ಷ ದೇವರು ಯಾರು ಅಂದರೆ ಅತ್ತೆ ಮಾವ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಮಗೆ, ದಯಮಾಡಿ. ಭಗವಂತ ಹೇಳ್ತಾನೆ, ಹೆಣ್ಮಕ್ಕಳಿಗೆ 5 ವಿಗ್ರಹ ಕೊಟ್ಟಾರೆ, ಗಂಡಸು ಮಗ್ಗ ಒಂದೇ, ಅಪ್ಪ ಅಮ್ಮ ಅಂತ 2. ಅಪ್ಪ ಅಮ್ಮ 2 ವಿಗ್ರಹಗಳನ್ನು ಗಂಡಸು ಮಕ್ಕಳಿಗೆ ಕೊಟ್ಟರೆ, ಹೆಣ್ಮಕ್ಕಳಿಗೆ ಅತ್ತೆ ಮೊದಲು ಮದುವೆ ಆಗೋದಕ್ಕಿಂತ ಅಪ್ಪ ಅಮ್ಮ, ಮದುವೆ ಆದಮೇಲೆ ಅತ್ತೆ ಮಾವ, ಗಂಡ. 5. ನೀವು ದೊಡ್ಡವರಾದರೆ ನಾವು ದೊಡ್ಡದಿರೋದು. 2 ಪೂಜೆ ಮಾಡೋರು ನಾವು ದೊಡ್ಡವರ, 5 ವಿಗ್ರಹ ಪೂಜೆ ಮಾಡೋರು ನೀವು ದೊಡ್ಡವರ, ನೀವೇ ದೊಡ್ಡವ್ರು. ಅದಕ್ಕೆ ಯಾಕೆ ಕೊಟ್ಟಾರ ಗೊತ್ತಾ? ಈ ಗಂಡಸು ಮಕ್ಕಳಿಗೆ ಓಪಿಕೆ ಇಲ್ಲ, ಇವು ಮಾಡೋದಲ್ಲ, ಇವು ಪೂಜೆ ಮಾಡೋದಲ್ಲ, ಮೊಂಡಿಲ್ಲ ಇವು. ಹೆಣ್ಮಕ್ಳಿಗೆ ಅದೇ ಒಂದು ಹೇಳಿಬಿಟ್ರೆ ಸಾಕು, ಏನಮ್ಮ ಈ ವ್ರತ ಮಾಡೋದು, ಹಿಡ್ಕೊ ಕೂತ್ಕೊಬಿಡೋದು. ಅದರ ಎರಡಾಗ ಒಂದು ಋಷಿ ಪಂಚಮಿ ಮಾಡಿ, ಇನ್ನೊಂದು ಮಾಡಿ. ಇನ್ನು ಧರ್ಮ ಉಳಿದದ ಇವತ್ತು ಭಾರತದಲ್ಲಿ ಅಂತಂದರೆ ಮಹಿಳೆಯರು ಹಿಂದೆ ಉಳಿದಿರೋದು, ಗಂಡಸು ಮಕ್ಕಳೆಲ್ಲರೂ ಬಿಟ್ಟುಬಿಟ್ಟಿದ್ದಾರೆ. ಸೊ ಅವಳು ಏನಂತ ಗೊತ್ತಾನ, ಏನು ಅಂದ್ಕೊಬೇಡ್ರಿ, ನದಿಗೆ ಹೋಗ್ರಿ, ನಾನು ನದಿಗೆ ಬರ್ತೀನಿ ಅಂತ ಹೇಳ್ತಾಳೆ. ಅವಾಗ ನೀವೊಂದು ಪ್ರಶ್ನೆ ಮಾಡಬೇಕು, ತಪ್ಪು ಮಾಡಿದ್ಲಲ್ಲ ಅವಳು, ತಪ್ಪು ಮಾಡಿದ್ಲಲ್ಲ, ಅಸಲು ಒಪ್ಪಬಾರ್ದಾಗಿತ್ತು. ಎಲ್ಲ ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಖಂಡಿಸ್ಬೇಕಾಗಿಲ್ಲ. ಯಾಕಂದರೆ ಅವಳಿಗೆ ಅಧಿಕಾರ ಅದು. ಹೆಂಡತಿ ಎಂಬಳು ಬರೀ ಹೆಂಡತಿಯಾಗೇ ಇರಬಾರ್ದು, ಅವಳು ತಾಯಿ ಆಗಬೇಕು, ಅವಳು ಮಂತ್ರಿ ಆಗಬೇಕು, ಮಿತ್ರನಾಗಬೇಕು, ಎಲ್ಲ ಆಗಬೇಕು. ಚಂದ್ರಲೇಖ ಏನು ಮಾಡಬೇಕಾಯ್ತು? ನೀವೇನು ನನ್ನ ಬಿಡ್ರಿ, ನಾನು ಅತ್ತಿ ಮಾವನ ಹತ್ರ ಹೋಗಿ ಹೇಳಿಬಿಡ್ತೀನಿ, ನಾನು ಸಾಧ್ಯನೇ ಇಲ್ಲ, ನಾನು ಬರೋದಲ್ಲ ಅನ್ನಬೇಕಾಗಿತ್ತಲ್ಲ. ಅವಳು ಏನು ಮಾಡಿದ್ಲು ಗೊತ್ತಾ? ನೀವು ಹೋಗ್ರಿ ನದಿಗೆ, ನಾನು ಬರ್ತೀನಿ ಅಂತಲ್ಲ. ಅಂದರೆ ಒಂದು ರೀತಿಯಿಂದ ಅವಳು ಕೂಡ ಸಪೋರ್ಟ್ ಮಾಡಿದ್ಲು ಅಂತ ಅರ್ಥ ಆಯ್ತಿದ್ರಿ. ಮತ್ತು ತಪ್ಪು ಮಾಡಿದ್ಲಲ್ಲ, ಪತಿವ್ರತೆ ಹೇಗೆ ಆಗ್ತಾಳೆ ಅಂತಂದರೆ ಇಲ್ಲ, ಅದೇ ಆಲೋಚನೆ ಮಾಡಬೇಕು ನೀವು. ಅವಳು ಏನು ಮಾಡಿದ್ಲು ಗೊತ್ತನ? ಎಂಥ ನಾಲೆಡ್ಜ್ ಅವಳದು ಅಂದರೆ, ನಾನು ಹೇಳಿದರೆ ನನ್ನ ಗಂಡ ಕೇಳೋದಿಲ್ಲ, ಅರ್ಥ ಆಗ್ತಾಯಿಲ್ಲ ಅವನಿಗೆ, ದಡ್ಡ.
ಇನ್ನು ಅತ್ತಿ ಮಾವನಿಗೆ ಹೇಳಿದರೆ ಇನ್ನಿಷ್ಟು ಕೋಪತಾಪಗಳಿಗೆ ಕಾರಣ ಆಗ್ತದೆ. ಏನು ಮಾಡಬೇಕು? ನದಿಗೆ ಹೋಗು ಅಂತ ಹೇಳಿದ್ರು. ಯಾಕೆ ಗೊತ್ತಾ? ಅದು 12 ಗಂಟೆಯ ಸಮಯ, ಈಗಿನ ಕಾಲ ಅಲ್ಲ, ಅದು ಆಗಿನ ಕಾಲ. ನದಿಗೆ 12 ಗಂಟೆ ಆಯಿತು ಅಂದರೆ ಆಗಿನ ಎಲ್ಲ ಬ್ರಾಹ್ಮಣರು ಮುತ್ತೈದೆಯರು ನದಿಗೆ ಸ್ನಾನಕ್ಕೆ ಬರ್ತಾಯಿದ್ರು. ನದಿಗೆ ಸ್ನಾನಕ್ಕೆ ಬರ್ತಾರೆ, ಎಲ್ಲರೂ ಬರ್ತಾರೆ. ಯಾವ ಪುಣ್ಯಾತ್ಮನ ನೋಡ್ತಾನೋ, ನನ್ನ ಗಂಡ ದರ್ಶನ ಆಗ್ತು ನೋಡ್ತಾರೆ. ನದಿಗೆ ಹೋದ್ಕೊಳ್ಳೆ ಯಾರೋ ಪುಣ್ಯಾತ್ಮನು, ಏನಪ್ಪ ಮಾಧವ ಏನು ನದಿ ಬಂದುಬಿಟ್ಟಿದ್ದಲ್ಲಪ್ಪ, ಇಷ್ಟೊತ್ತಿಗೆ ಬಡಾನ್ ಬಂದಿಲ್ಲ. ಆವಾಗ ಸುಳ್ಳು ಹೇಳಕ್ಕೆ ಆ ದೊಡ್ಡವರನ್ನು ನೋಡಿದಾಗ ಮನಸ್ಸು ಕೂಡ ಚೇಂಜ್ ಆಗಿಬಿಡ್ತದೆ. ಹೌದು, ನಾನು ಯಾಕೆ ಬಂದೀನಿ ಮರ್ತುಬಿಟ್ಟು, ಇಲ್ಲ ರೀ ಸ್ನಾನ ಮಾಡ್ಲಿಕ್ಕೆ ಬಂದೀನಿ. ದೊಡ್ಡವರ ಮುಂದೆ ಸುಳ್ಳು ಹೇಳ್ದಾಗಿ ನಿಜ ಹೇಳಿಬಿಡ್ತಾನೆ, ಅದು ಪರಿಣಾಮ ಆಗ್ತದೆ. ಯಾವ ಮುತ್ತೈದೆಯನ್ನು ನೋಡ್ತಾನೆ, ಯಾವ ಪತಿವ್ರತ ಅಲ್ಲ, ಏನು ರೀ ಮಾಧವರೇ ನೀವು ಬಂದುಬಿಟ್ರಲ್ಲ ಇಷ್ಟೊತ್ತಿಗೆ ಸ್ನಾನಕ್ಕೆ ಅಂತ ಒಬ್ಬ ಪುಣ್ಯಾತ್ಮಳು ನೋಡಿದ್ಲು ಅಂದರೆ, ಅರುಂಧತಿ ಅಂತ ವ್ಯಕ್ತಿ ನೋಡಿದ್ಲು ಅಂದರೆ ಅವಳ ದರ್ಶನ ಮಾತ್ರದಿಂದ ಮನಸ್ಸು ಚೇಂಜ್ ಆಗಿಬಿಡ್ತದೆ, ಒಳ್ಳೆತನ ಬರ್ತದೆ. ನನ್ನ ಗಂಡಗೆ ಯಾವ ಪತಿವ್ರತ ಲಲಾಮಳ, ಯಾವ ಪುಣ್ಯಾತ್ಮನ ದರ್ಶನದಿಂದ ಮನಸ್ಸು ಚೇಂಜ್ ಆಗ್ತದೋ ಏನೋ. ಅದು ಕಾರಣ ನಾನು ಏನು ಮಾಡಿದ್ಲು, ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ಲು. ಇದು ಪ್ರಯತ್ನ, ನೋಡೋಣ ಏನೇ ಆಗಲಿ, ನದಿಗೆ ಬರ್ರಿ, ನದಿಗೆ ಹೋಗೋಣ ಅಂತ ಹೇಳಿದ್ಲು. ಅಲ್ಲಿ ಒಳ್ಳೆಯವ್ರ ದರ್ಶನ ಆಗ್ತದೆ. ಯಾಕಂದ್ರೆ ಇಲ್ಲಿ ಮನ್ಯಾಗ ಅತ್ತಿ ಮಾವ ತಾನು ಇನ್ಯಾರಿಲ್ಲ, ತನ್ನ ಮಾತೇನೆ ಪ್ರಭಾವ ಆಗವಲ್ದು. ಅದು ಕಾರಣ ಅಲ್ಲಿ ಬಾ ಅಂತ ಹೇಳಿದ್ಲು. ಅವಳ ಪ್ರಭಾವ, ಅವಳ ಮಾತು ಫಲಿಸ್ತು. ದುರ್ದೈವವೇನೆಂದರೆ ಅವಳಿಗೆ ದೊಡ್ಡ ಬ್ರಾಹ್ಮಣರು ಕಾಣಿಸ್ಲಿಲ್ಲ, ಒಬ್ಬ ಪತಿವ್ರತ ನಾಮ ಕಾಣಿಸ್ಲಿಲ್ಲ ಅವನಿಗೆ. ಚಾಂಡಾಲ ಸ್ತ್ರೀ ಕುಂತಲ ಕಂಡ್ಳು. ಕೃಷ್ಣ ಅರ್ಪ ಹೆಂಡ್ತೇನೆ ಬೆಟ್ಟ ಅಲ್ಲಿ ಹಿಡ್ಕೊಂಡು, ಅದು ನಿಮ್ಗೆ ಗೊತ್ತದೆಲ್ಲ. ಎಲ್ಲ ಆದಮೇಲೆ ಏನಾಯಿತು, ಅವಳು ಸತ್ತು ಹೋಗ್ಬಿಟ್ಲು. ಆ ಕುಂತಲ ಅವನಿಗಿಂತ ಮುಂಚೆ ಸತ್ತಲು. ಸತ್ತ ಮೇಲೆ ಅನಾಥ ಆಗಿಬಿಟ್ಟ. ಯಾವಾಗ ಕುಂತಲ ಸತ್ತ ಮೇಲೆ ಅವನಿಗೊಂಥರ ಹುಚ್ಚಾದಾಗ ಆಗಿಬಿಟ್ಟ. ಯಜ್ಞೋಪವೀತ ತೆಗೆದುಬಿಟ್ಟಿದ್ದ, ಜುಟ್ಟು ತೆಗೆದುಬಿಟ್ಟಿದ್ದ, ಆಚಾರ ಇಲ್ಲ, ಮಾಂಸ ತಿಂತಾ ಇದ್ದ, ಮದ್ಯ ಕುಡಿತಾ ಇದ್ದ. ಅವನಿಗೊಂಥರ ಹುಚ್ಚು. ಕಥೆ ನೋಡ್ರಿ ಎಷ್ಟು ಸುಂದರ. ಕಥೆ ತೊಗೋಬಾಡ್ರಿ. ಕಥೆ ತೊಗೊಂಡು ನಾವೇನು ಮಾಡ್ತೀವಮ್ಮ? ನಾವು ಮಾಧವ ನಾನೇನು ಮಾಧವ ಆಗ್ಲಿಕ್ಕಾಗಲ್ಲ, ನೀವು ಯಾರು ಚಂದ್ರಲೇಖ ಆಗ್ಲಿಕ್ಕಾಗಲ್ಲ, ನಾವು ಕುಂತಲೆ ಕೂಡ ಆಗಲ್ಲ. ಕಥೆಯ ಬ್ಯಾಕ್ಗ್ರೌಂಡ್ ನೋಡ್ರಿ. ಅವನಿಗೆ ಹುಚ್ಚಾದಾಗ ರೋಡ್ ತಿರುಗ್ಕೋತ ಹೊರಟುಬಿಟ್ಟ. ಅವಳು ಭಾಳ ಪ್ರೀತಿಸಿದ್ದ ಕುಂತಲ ಹೋಗಿಬಿಟ್ಲು. ಆದರೆ ಅವನಿಗೆ ಜ್ಞಾಪಕ ಬರವಲ್ದು. ಯಾವುದು? ತನಗೆ ಅಪ್ಪ ಅಮ್ಮ ಇದ್ದ, ಅತ್ತೆ ಮಾವ ಇದ್ದರು, ಚಂದ್ರಲೇಖ ಅಂತ ಹೆಂಡತಿದ್ಲು, ಪತಿವ್ರತ, ಅದು ಯಾವುದು ಜ್ಞಾಪಕ ಬರವಲ್ದು. ಒಂಥರ ಕ್ರ್ಯಾಕ್ ಆದಾಗ ರೋಡ್ ತಿರುಗ್ಕೋತ. ಅನ್ನ ಬೇಕಲ್ವ, ಭಿಕ್ಷೆ ಬೇಡೋದು, ಅನ್ನ ಹಾಕ್ರಮ್ಮ ಅಂಬೋದು ಹೋಗ್ತಾರೆ. ಆಗ ಭಗವಂತ ಮೊದಲ ಜನ್ಮದಲ್ಲಿ ಪ್ರಾರಂಭದಲ್ಲಿ ಒಳ್ಳೆ ಟ್ರೈನಿಂಗ್ ಇತ್ತು ಅಂತಂದರೆ ಅದು ಮತ್ತೆ ಸಂಸ್ಕಾರ ಫಲಿಸ್ತದೆ. ಅದಕ್ಕೆ ಮಕ್ಕಳನ್ನು ನಾವು ಒಳ್ಳೆಯ ತನದಿಂದ ಬೆಳೆಸಬೇಕು. ಅದು ಮಧ್ಯದಲ್ಲಿ ಏನಾದರೂ ಚೇಂಜ್ ಆದರೂ ಕೂಡ ಆ ಮೊದಲು ಬೆಳೆಸಿದ್ದೇನದಲ್ಲ ಅದು ಮತ್ತೆ ಫಲಕಾರಿಯಾಗ್ತದೆ. ಅವನಿಗೆ ಮಾರ್ಗದಲ್ಲಿ ಒಬ್ಬ ಯಾತ್ರಿಕರ ಗುಂಪು ಕಾಣಿಸ್ತು. ಅದು ಎಲ್ಲಿಗೆ ಹೋಗ್ತಾಯಿದ್ರು? ಬೆಟ್ಟಕ್ಕೆ ಹೋಗ್ತಾಯಿದ್ರು, ತಿರುಮಲೆಗೆ ಅವರೆಲ್ಲ ಯಾತ್ರೆಗೆ ಹೋಗ್ತಾಯಿದ್ರು. ನೋಡಿದ, ಓ ಇವರು ಹಿಂದೆ ಇದ್ದರೆ ನಂಗೆ ಅನ್ನ ಸಿಗುತ್ತದೆ ದಿನಾಲಿ. ಅವರು ನೋಡಿದರು, ಏನೋ ಬರ್ತೀಯಾನ ನಮ್ಮಿಂದ? ಬರ್ತೀನಿ, ನಂಗೆ ಒಂದು ತುತ್ತು ಅನ್ನ ಕೊಟ್ಟರೆ ಸಾಕು, ಗಂಟುಗಳು ತೊಗೊಂಬ. ಅದ್ರ ಅದೃಷ್ಟ ನೋಡ್ರಿ, ಅವ್ನು ಪುಣ್ಯ ಮಾಡಿಕೊಂಡಿದ್ನಲ್ಲ. ಅವನಿಗೆ ಯಾರ್ದೋ ಬರೀ ಗಂಟುಗಳು ಹೊರೋದು ಸಿಗಲಿಲ್ಲ. ಒಂದು 5-6 ಮಂದಿ ಋಷಿಗಳಿದ್ದರು ಅವ್ರ ಹಿಂದೆ. ಆ ರಾಜ ಕರ್ಕೊಂಡು ಹೋಗ್ತಿದ್ದ. ನೋಡು ನಿನ್ನ ಡ್ಯೂಟಿ ಏನಂದರೆ, ಈ ಋಷಿಗಳಿದ್ದಾರಲ್ಲ 6 ಜನ, ಇವ್ರ ಹಿಂದೆ ಇರಬೇಕು, ಇವ್ರು ಸಾಮಾನು ತೊಗೊಂಬರ್ಬೇಕು, ಇವ್ರಿಗೆ ಏನು ಬೇಕಂದ್ರೆ ಅದು ಮಾಡಿಕೊಡ್ಬೇಕು. ಅಂದರೆ ಅವರು ಊಟ ಮಾಡಿದ್ದು ನಿಂಗೆ ಹಾಕ್ತಾರೆ. ಎತ್ತ ಪುಣ್ಯ ಮಾಡಿದ್ದು ನೋಡ್ರಿ. ಆದರೆ ಸಣ್ಣವನಿದ್ದಾಗ ಮದುವೆ ಆಗೋವರೆಗೂ ಕೂಡ, ಮದುವೆ ಆದಮೇಲೆ ಕೆಲವು ವರ್ಷಗಳವರೆಗೆ ನಿತ್ಯ ಅಗ್ನಿಹೋತ್ರಿ, ನಿತ್ಯ ವೇದ ಅಧ್ಯಯನ ಇವೆಲ್ಲ ಮಾಡಿದ್ರೆ ಫಲ ಎದ್ದು ಬಿಡ್ತದು. ಅಂಥ ಪುಣ್ಯಾತ್ಮರು ಸಿಕ್ಕರು. ಪ್ರತಿನಿತ್ಯ ಏನು ಮಾಡಬೇಕು? ಅವರ ಪಾದ ತೊಳಿಬೇಕು, ಅವ್ರ ಪಾದ ಒತ್ತಬೇಕು, ಅವರಿಗೆ ಹಾಸಿಗೆ ಹಾಕ್ಕೊಡ್ಬೇಕು, ಅವ್ರ ಬಟ್ಟೆಗಳು ಒಗಿಬೇಕು, ಅವರಿಗೆ ಅಡಿಗೆ ಮಾಡಿಕೊಂಡು ಅವ್ರು ನೈವೇದ್ಯ ಮಾಡಿದ ಮೇಲೆ ಉಳಿದಿದ್ದನ್ನು ಮಾಧವ ತಗೋ ಅಂತಂದರೆ ಆ ಭಗವಂತನಿಗೆ ಅರ್ಪಿತವಾದ ಅನ್ನವನ್ನು ಪ್ರತಿನಿತ್ಯ ಉಂಡ, ಅವರ ಪಾದ ಸೇವೆ ಮಾಡಿದ. ಏನಾಯಿತು ಗೊತ್ತಿಲ್ಲ, ಕೊನೆಗೆ ಕಪಿಲ ತೀರ್ಥಕ್ಕೆ ಹೋದಾಗ ಅವರೆಲ್ಲ ತಮ್ಮ ತಂದೆ ತಾಯಿಗಳಿಗೆ ಪಿಂಡ ಪ್ರದಾನ ಮಾಡ್ತಾಯಿದ್ರೆ ಆ ಮಂತ್ರಗಳ ಶ್ರವಣದಿಂದ ಜ್ಞಾಪಕ ಬಂದ್ಬಿಡ್ತು. ಅಯ್ಯೋ ನಾನೇನು, ನಮ್ಮ ಅಪ್ಪ ಅಮ್ಮ ಇದ್ದರಲ್ಲ, ಏನಾಗ್ಯಾರೋ ಏನು, ಅವನು ಬಿಟ್ಟು ಬಂದೆ, ಅನಾಥರಾಗಿ ಸತ್ರ, ಅವ್ರಿಗೆ ಪಿಂಡ ಪ್ರದಾನ ಮಾಡಲಿಲ್ಲ. ಆಗ ಎಷ್ಟು ಚೇಂಜ್ ಬಂತು ಅಂದರೆ ಭಗವಂತ ಕಣ್ಮುಂದೆ ನಿಂತ್ಕೊಂಡ್ಬಿಟ್ಟ. ಅಪರಾಧಿನಾನಲ್ಲ ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ
ರಿಪೋರ್ಟ್ ಮಾಡಿಬಿಟ್ಟ ಸ್ವಾಮಿಗೆ, ನೋಡು ನಾನು ಎಲ್ಲೋ ಇದ್ದೆ, ನನ್ನ ಸೃಷ್ಟಿಗೆ ತಂದವನು ನೀನೆ, ಸದ್ವಂಶದಲ್ಲಿ ಹಾಕು ಅಂತ ಹೇಳಿದ್ದ ನಾನು, ನನ್ನ ಒಳ್ಳೆ ತಂದೆ ತಾಯಿಗಳ ಹೊಟ್ಟೆಯಿಂದ ಹುಟ್ಟುವಂತೆ ಮಾಡಿದೆ, ವೇದಾಂಗ ನೀನೇ ಕಲಿಸಿಕೊಟ್ಟು, ನಾವು ಅಸ್ವತಂತ್ರರು, ಎಲ್ಲ ಮಾಡಿಸಿದವನು ನೀನೇ, ಒಂದು ದಿವಸ ಕೆಟ್ಟ ಬುದ್ಧಿ ಕೊಟ್ಟವನು ನೀನೇ, ಆ ಕುಂತಲಾನ ಸಂಪರ್ಕ ಮಾಡಿಸಿದವನು ನೀನೇ, ಈಗ ಮತ್ತೆ ಜ್ಞಾಪಕ ತಂದು ಕೊಟ್ಟು, ಮತ್ತೆ ಅದೇ ಪ್ರಕಾರ ಇದ್ದದ್ದು ನಾನು ಸತ್ತೋತಿದ್ನಲ್ಲಯ್ಯ, ನನಗೆ ಈ ಮತ್ತೆ ಒಳ್ಳೆ ಜ್ಞಾಪಕ ಯಾಕೆ ತಂದು ಕೊಟ್ಟು ನೀನು, ತಪ್ಪು ಮಾಡಿದ ಸ್ವಾಮಿ ಅಂತೇಳಿ ಹೋಗಿ ಕಪಿಲ್ ತೀರ್ಥರು ಸ್ನಾನ ಮಾಡಿದ. ಏನು ನೋಡ್ತಾನೆ, ಜನಿವಾರನೇ ಇಲ್ಲ, ದರ್ಭೆ ತೊಗೊಂಡ, ಅದರಲ್ಲಿಂದೇ ಜನಿವಾರ ಮಾಡಿದ, ಯಜ್ಞೋಪವೀತಂಪರ್. ಅದಕ್ಕೆ ಬರೀ ಮಂತ್ರ ಅಂದರೆ ಪ್ರಯೋಜನ ಇಲ್ಲ, ಟೇಪ್ ರೆಕಾರ್ಡು ಹೇಳ್ತದೆ, ಹೌದಲ್ವ, ಹಾಡು ಹೇಳ್ತದೆ, ಅದನ್ನು ಆನ್ ಮಾಡಿರಿ, 100 ಹಾಡು ಹೇಳಂದ್ರೆ ಹೇಳ್ತವೆ. ನಮಗೂ ಅದಕ್ಕೇನು ವ್ಯತ್ಯಾಸ, ಅದಕ್ಕೆ ಜ್ಞಾನ ಅದನ್ನು ಏನು ಹಾಡು ಹೇಳ್ತಿದ್ದೀನಿ, ಅದರ ಅರ್ಥ ಏನು ಗೊತ್ತನ. ನಾವು ಟೇಪ್ ರೆಕಾರ್ಡ್ ಆಗಬಾರ್ದು, 100 ಹಾಡು ಹೇಳೋದಕ್ಕಿಂತ 1 ಹಾಡು ಹೇಳ್ರಿ, ಆ ಹಾಡಿನ ಅರ್ಥ ಚಿಂತನೆ ಮಾಡಿರಿ, ಅದನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿರಿ, ಆನಂದ ಅನುಭವಿಸ್ತಕ್ಕ ಪ್ರಯತ್ನ ಮಾಡಿ ಸಾಕು. ಹರಿಕಥಾಮೃತಸಾರ 32 ಸಂಧಿ ಬೇಡ, 1 ಸಂಧಿ, ಆ 1 ಸಂಧಿಯಲ್ಲಿ 1 ಪದ್ಯ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ಆ ಪದ್ಯ ಅರ್ಥ ಮಾಡಿಕೊಳ್ರಿ. ಎಂಥ ರೀತಿ ಅನುಗ್ರಹ ಮಾಡಿದ್ದಾನೆ, ನಾನೇನು ಮಾಡಬೇಕು ಎಂಬುದು ಅಂದ್ಕೊಂಡ್ರಿ ಅಂದರೆ ಆ 1 ಪದ್ಯ ನಿಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. 32 ಸಂಧಿ ಟೇಪ್ ರೆಕಾರ್ಡ್ ಇಚ್ಚಾರೆ ಹರಿಕಥಾಮೃತಸಾರ ಅಂತ ಏನು ಅದರಿಂದ ಏನು ಪ್ರಯೋಜನ ಇಲ್ಲ. ಅದರ ಪ್ರಯೋಜನ ಇಲ್ಲ ಅಂತಂದರೆ ಹಾಗೆ ಹರಿಕಥಾಸ ಪಾರಾಯಣ ಮಾಡಬಾರ್ದು ಅಂತ ಅಪಣಾಚಾರ್ಯ ಬಿಟ್ಟರು ಅಂತೇಳಿ ಹಾಗೆ ಮಾಡಿ ಬರ ಪುಣ್ಯಾತ್ಮರು ನೀವು ಅದು ಮಾಡಬೇಕು. ಒಂದೊಂದು ಪದ್ಯದ ಅರ್ಥ ತಿಳ್ಕೊಬೇಕು. ಅವನು ಹೋದ, ಆ ಮಂತ್ರದಿಂದ ಮಾಡಿದ, ಹೋಗಿ ಯಾರ ಹತ್ರ, ಸ್ವಾಮಿ ನಾನು ಪಿಂಡ ಪ್ರದಾನ ಮಾಡ್ತೀನಿ, ನಂಗೆ ಸ್ವಲ್ಪ ಅನ್ನ ಕೊಡ್ರಿ ಅಂತಂದರೆ, ಜನಿವಾರನೇ ಇಲ್ಲ ನಿಂದೇವರೆಗೆ ಏನು ಪಿಂಡ ಪ್ರದಾನ ಮಾಡ್ತೀವಿ ಬಳಿ ಮನೆ, ನಮ್ಮ ಮಾಧ್ವರ ಹೀಗೆ ಬಳಿ ಬಗರೆ ಅಂತ ಬೈದು ಬಿಡ್ತಾರೆ. ಅವ್ರು ಯಾರನ್ನ ಕೇಳಲಿಲ್ಲ, ಅಲ್ಲಿ ಮಣ್ಣಿತ್ತು ತಗೊಂಡ, ಆ ಮಣ್ಣಿನಿಂದೇ 3 ಉಂಡಿಗಳು ಮಾಡಿದ, ತನ್ನ ತಂದೆ ತಾಯಿ ಅವ್ರನ್ನ ಸ್ಮರಣೆ ಮಾಡಿಕೊಂಡ, ಆ ಪಿಂಡ ಪ್ರದಾನ ಮಾಡಿ ಓಡಿದ. ಎಲ್ಲಿಗೆ? ಅಪ್ಪನ ದರ್ಶನ ವೆಂಕಟರಮಣಕ್ಕೆ ಹೋಗ್ಬೇಕು ಅಂತ. ಆ ಮೊದಲನೇ ಮೆಟ್ಟಲು ಹೇಳಿದ್ವಲ್ಲ, ಮೊದಲನೇ ಮೆಟ್ಟಲು ಹೀಗೆ ಮುಟ್ಟಿದ, ಅವನ ಪಾಪ ರಾಶಿ ಎಲ್ಲ ಕೂಡ ವಾಂತಿಯ ರೂಪದಲ್ಲಿ ಹೊರಗೆ ಬಂದುಬಿಡ್ತು. ಬ್ರಹ್ಮದೇವರೇ ಬಂದರು. ಎಷ್ಟು ಪುಣ್ಯ ರೀ ಒಂದು. ಅವ್ರು ಬ್ರಹ್ಮದೇವರು ಹೇಳಿದರು, ಮಾಧವ ಜನ್ಮ ಧನ್ಯ, ಈ ಪರ್ವತದ ಸ್ಪರ್ಶದಿಂದ ನಿನ್ನ ಎಲ್ಲ ಪಾಪಗಳು ಹೋದವು. ಎಷ್ಟು ಪಾಪ ಹೋಗಿದ್ದು ದೊಡ್ಡದಲ್ಲ, ಅನುಗ್ರಹ ಇಂಥದ್ದು. ಸಾಕ್ಷಾತ್ ಪರಬ್ರಹ್ಮ ವೆಂಕಟರಮಣ ನಿಂಗೆ ಮಾವ ಅಳಿಯ ಆಗ್ತಾನೆ ಅಂದರೆ ಆಕಾಶರಾಜನಾಗಿ ಹುಟ್ಟು ನಡಿ, ಬೆಟ್ಟಕ್ಕೆ ಹೋಗಿ ದೇಹತ್ಯಾಗ ಮಾಡಂತಂದರೆ ಬೆಟ್ಟಕ್ಕೆ ಹೋಗಿ ಅವನು ಮೊದಲೇನಾದ ಅಂದರೆ ಆ ಮಾಧವನೇ ಸ್ವಲ್ಪ ಪಾಪ ಮಾಡಿದ್ನಲ್ಲ, ಆ ಪಾಪ ಮಾಡಿದ್ದಕ್ಕಿನ್ನೂ ಸ್ವಲ್ಪ ಏನೋ ಚೂರು ಉಳಿದಿತ್ತೇನೋ, ಎಲ್ಲ ಹೋಯ್ತು ಪರ್ವತ ಸ್ಪರ್ಶದಿಂದ, ಅದು ಎಲ್ಲಿ ಉಳಿದಿತ್ತೇನೋ, ಗೋಪಾಲಕನಾಗಿ ಹುಟ್ಟಿದೆ. ಆ ಗೋಪಾಲಕರೇ ಇವತ್ತು ನಾನು ಹೇಳಿದರೆ ಗೊಲ್ಲ ಅದೇ ವೆಂಕಟರಮಣ ತಲೆ ಒಡೆದನಲ್ಲ, ಆ ತಲೆ ಒಡೆದವನು 2ನೇದು. 3ನೇದು ಯಾರಂದರೆ ಆಕಾಶರಾಜನಾಗಿ ಹುಟ್ಟಿದ. ಆಕಾಶರಾಜನಾಗಿ ಹುಟ್ಟಿದಾಗ ನಮ್ಮಮ್ಮ ಜಗದಂಬೆ ಪದ್ಮಾವತಿಯಾಗಿ ಮಗಳಾಗಿ ಹುಟ್ಟಿದ್ಲು. ಅಳಿಯನಾಗಿ ಯಾರು ಬಂದರು? ಶ್ರೀನಿವಾಸ ಬಂದ. ಇದು ಅವನು. ಅದ ಕಾರಣ ನಮಗೊಂದು ಗ್ಯಾರಂಟಿ ಆಯ್ತು. ನಮ್ಮಲ್ಲಿ ಏನು ಅಲ್ರಿ, ಸತ್ಯನಾರಾಯಣ ವ್ರತ ಮಾಡಿದರೆ ನನ್ನ ಮಗ ಪಾಸ್ ಆತಾನ. ಹಿಂದೆ ಅಪೂರ್ವ ಅವ್ರ ಮನ್ಯಾಗ ಮಾಡಿದ್ರಯ್ಯ, ಅವ್ರ ಮಗ ಪಾಸಾಗ್ಯಾನ. ಅಲ್ರಿ ಸತ್ಯನಾರಾಯಣ ವ್ರತ ಮಾಡಿದ್ರೆ ಮಗಳಿಗೆ ಮದುವೆ ಆಗ್ತದೆ. ಅವ್ರು ಮಾಡಿದ್ರಯ್ಯ, ಮಾಡಿದ್ದಕ್ಕೋಸ್ಕರ ಅವ್ರು ಮಾಡಿದ್ದು ಅವ್ರು ಆಗ್ಯದ ಅನ್ಕೊಂಡು ನಾನು ಹೋಗ್ತೇನೆ, ಹೌದಲ್ವ? ನಮಗೆಲ್ಲ ಒಬ್ಬರು ಯಾರಾದ್ರೂ ಮಾಡ್ಯಾರ ಇಲ್ಲ. ಸೊ ವೆಂಕಟಾದ್ರಿ ಏರಿದರೆ ಏನಾಗ್ತಾರೆ? ಪಾಪ ಹೋಗ್ತವೆ. ಯಾಕೆ? ಮಾಧವನಿಗೆ ಹೋಗ್ಯಾವ, ಮಾಧವ ಕಳ್ಕೊಂಡಿದ್ದಾನೆ. ಅದರಿಷ್ಟೇ, ಮಾಧವ ಹೇಗೆ ಏರಿದ್ನೋ ನಾವು ಹಾಗೆ ಇರಬೇಕು. ಮಾಧವರಂತ ಪಶ್ಚಾತ್ತಾಪ ಹೊಡಬೇಕು, ಅಳಬೇಕು ಸ್ವಾಮಿ ಮುಂದೆ. ಸ್ವಾಮಿ ಅನುಗ್ರಹ ಮಾಡಯ್ಯ, ತಪ್ಪು ಮಾಡೀನಿ, ತಪ್ಪನ್ನು ಒಪ್ಪಿಗೋ, ಅನುಗ್ರಹ ಮಾಡು ಅಂತಂದರೆ ಖಂಡಿತ ಅನುಗ್ರಹ ಮಾಡ್ತಾನೆ. ಸೊ ವೆಂಕಟಾದ್ರಿ ಏರಿದ್ರೆ ಏನಾಗ್ತದೆ? ಪಾಪಗಳೆಲ್ಲ ಹೋಗ್ತವೆ, ಕ್ಲೀನ್ ಆಗಿಬಿಟ್ಟಿವಿ, ಪಾತ್ರೆ ತೊಳೆದ್ಬಿಟ್ಟಿವಿ. ಈಗ ಇದರಲ್ಲಿ ಹಾಲು ತುಂಬಬಹುದು. ಅದೇನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಸಂಬಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳ ಕಿಟ್ಟುಕೊಳ್ಳೋ ಹರೇ ಕೃಷ್ಣ ಕೃಪಾ ಸಂಬಳ ಕಿಟ್ಟುಕೋ ನಿನ್ ಹಂಬಲದಲ್ಲಿರ, ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ.
ಸಂಬಳ ಸಂಬಳ ಸಂಬಳಕ್ಕಿಟ್ಟುಕೊಳ್ಳು ಕೃಷ್ಣ ಅರೇ ಅರಕವಡಿ ಒಲ್ಲೆ ಸಂಬಳ ನಿನ್ನ ಹೆಸರು ಹೇಳಿ ಮಾಡುವೆ ಗೋಪಾಳ ಸಬಾಷ್ ಪರಟಿ ತಂಬೂರಿ ಹಿಡಿದು ತಿರಿದುಂಡುಕೊಂಡು ಬಂದು ಕರೆದ ಕೆಲಸಕ್ಕೆ ಸಿದ್ಧನಾಗುವೆ ಈ ಕ್ಷಣ ಸಂಬಳ ಸಂಬಳ ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ ಸಂಬಳಕ್ಕಿಟ್ಟುಕೊಳ್ಳೋ ಮಧ್ವಾರಾಯರ ಮನೆಯೋಳು ಅನುಗಾಲ ಇದ್ದೇ ಕೇಳಿ ಕೋಗುಣಗಳ ಪ್ರದ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರೆ ಇದ್ದಾರೆ ಇರಲಿ ಎಂಬುದು ಇದ್ದಾರೆ ಈ ಕ್ಷಣ ಆಹಾ ಸಂಬಳ ಸಂಬಳ ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಬಲು ಮಂದಿನ ನೋಡಿದೆ ನಿನ್ನಂಥವರ ಎಲ್ಲಿ ನಾ ನೋಡಲಿಲ್ಲ ಲೋಲ ಶ್ರೀ ವೇಣುಗೋಪಾಲ ವಿಠಲ ನಿನ್ನ ಕೂಲಿ ಬಂದಾಗ್ಯೂ ರಾಜ್ಯವಾಳಿದಂತೆ ಸಂಬಳ ಸಂಬಳ ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಳಕ್ಕಿಟ್ಟುಕೊಳ್ಳೋ ಎರಡನೇ ಹಾಡು ಯಾವುದಮ್ಮ ನೀ 7 ದಿವಸ ಅಂಬೋದು 3 ಹಾಡು ಕಲ್ತು ಬಿಡ್ಬೇಕು ನೀವು ಕಂಠಸ್ಥವರು 2 ಹಾಡು ಬಟ್ಟೆ ಯಾವುದು ನೀವು ಈಗ ಬರ್ಕೊಂಬೋದು ಕೂಡ ಬೇಕಾಗಿಲ್ಲ ನಿಮಗೇನು ಎಲ್ಲ ಕೈಯಾಗೆ ಆಯುಧವ ಸೆಲ್ ಫೋನ್ ರೆಕಾರ್ಡ್ ಮಾಡ್ಕೊಂಬಿಡ್ರಿ ಟ್ಯೂನ್ ಬಂದುಬಿಡ್ತದೆ ಇತ್ಲಾಗ ನಿಮಗೆ ಇದು ಬಂದುಬಿಡ್ತದೆ ಭಕ್ತರ ಭಿನ್ನಗ ಪರಾಗು ಪರಾಗು ಭಕ್ತರ ಭಾಗ್ಯದ ನಿಧಿಯ ಪರಾಗು ಪರಾಗು ಭಾಗ್ಯದ ಭಕ್ತರ ಭಿನ್ನಗ ಪರಾಗು ಪರಾಗು ಭಕ್ತ ಶೇಷ ಶಯನ ಶ್ರೀನಿವಾಸ ಪರಾಗು ಶೇಷ ಶಯನ ಶ್ರೀನಿವಾಸ ಪರಾಗು ಸಾಸಿರ ನಾಮದ ಒಡೆಯ ಪರಾಗು ಅರೆ ದೋಷ ದುರಿತ ಹರ ಸ್ವಾಮಿ ಪರಾಗು ದೋಷ ದುರಿತ ಭಾಷೆ ಪಾಲಿಪುದನ್ನ ವಾಸುದೇವ ಪರಾಗು ಭಾಷೆ ಪಾಲಿ ಭಕ್ತರ ಭಿನ್ನಗ ಪರಾಗು ಪರಾಗು ಭಕ್ತರ ನಿನ್ನ ನಂಬಿದೆ ನೀರಜಾಕ್ಷ ಪರಾಗು ನಿನ್ನ ನಂಬಿದೆ ನೀರಜಾಕ್ಷ ಪರಾಗು ನಿನ್ನರನ್ನೆಯ ಒಲುಮೆ ಬೇಕು ಪರಾಗು ನೇಯ ಒಲುಮೆ ಬೇಕು ಪರಾಗು
ಅನ್ಯರ ಸಂಗವನೊಲ್ಲೆ ಪರಾಗು, ಅನ್ಯರ ಎನ್ನಪೇಕ್ಷೆಯ ಸಲಿಸೋ ಪರಾಗು. ಹರೇ ಭಕ್ತರ ಬಿನ್ನಹ ಪರಾಗು ಪರಾಗು, ಭಕ್ತರ ರತಿಪತಿ ಪಿತ ಮಾಧವನ ಪರಾಗು, ರತಿಪತಿ ಅತಿರೂಪಯನ್ನಯ್ಯಾನೆ ಪರಾಗು, ಅತಿರೂಪಯನ್ನಯ್ಯಾನೆ ಪರಾಗು, ಅತಿರೂಪಯಾನೆ. ಹಿತವುಂಟಾದರೆ ಕಾಯೋ ಪರಾಗು, ಕರ್ತೃ ಹೆಳವನ ಕಟ್ಟೆ ರಂಗ ಪರಾಗು, ಕರ್ತೃ ಭಕ್ತರ ಬಿನ್ನಗ ಪರಾಗು ಪರಾಗು, ಭಕ್ತರ ಬಿನ್ನಗ ಪರಾಗು. ನಿನ್ನವ ನಿನ್ನವ ಶ್ರೀನಿವಾಸ, ನಾನನ್ಯವನರಿಯನು ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ. ಆಯ್ ಬಾಡೆನೋ ನಿನ್ನ ಅಂಗ್ರಿ ಶ್ರೀನಿವಾಸ, ಬಿಡೆನೋ ನಿನ್ನ ಅಂಗ್ರಿ ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸ, ಎನ್ನ ದುಡಿಸಿ ನಿನ್ನ ನುಡಿಯ ಜಿತಲ್ಲೋ ಶ್ರೀನಿವಾಸ, ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ನನ್ನ ನಡೆ ತಪ್ಪು ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಹರೇ ಶ್ರೀನಿವಾಸ. ನೀವು ನಾಳೆ ಈ ಹಾಡು ಬಂತು ಪರವಾಗಿಲ್ರಿ, ನಮ್ಗೆ ಭಕ್ತರ ಭಿನ್ನ ಪರಾಕು ನಮ್ಗೆ ಬಂದ್ಬಿಟ್ಟದ. ಈಗ ಬೇರೆ ಇನ್ನೊಂದು ಹಾಡು ತಯಾರು ಮಾಡಿ, ಒಂದು 4-5 ಹಾಡು ಇದರಲ್ಲಿ ಟ್ಯೂನ್ಸ್ ಗೊತ್ತಾದಾಗ ಆಗ್ತದೆ, ಹೊಸ ಕಲ್ತ್ಕೊಂಡು. ಹರೇ ಶ್ರೀನಿವಾಸ. ಬರ್ರಿ, ನಮಸ್ಕಾರ. ನಾನು ಅಲ್ಲಿ ಕಾಫಿ ರೆಡಿ ಇರ್ತದೆ. ಅಲ್ಲ, ಇಷ್ಟೊತ್ತು ಓವರ್ಲೋಡ್ ಆಗ್ಯದ ಇದು ದೇವ್ರದ್ದು ಚಿಂತನೆ, ಓವರ್ಲೋಡ್ ಆಗ್ಯದ. ಸ್ವಲ್ಪ ಕಾಫಿ ಕುಡಿದ್ಬಿಟ್ರೆ ಸ್ವಲ್ಪ ಇದಾಗ್ತದೆ, ರೆಡಿ. ಅಲ್ಲ, ನಿಮ್ಗಿಂತ ಮುಂಚೆ ನಾನೇ ಕುಡಿಬೇಕು. ಇನ್ನಿತ್ತಲ್ಲ, ಅದೇ ಕರೆಕ್ಟ್. ಹೇಳಿ, ಅನೌನ್ಸ್ ಮಾಡಿರಿ, ಇದೇ ಮಾಡಿ, ಅನೌನ್ಸ್ ಮಾಡಿ ಪ್ಲೀಸ್ ಮಾಡಿರಿ. ಹಾಂ, ಬಂದರು ಅವರೇ ಹೋದ್ರು. ಅಲ್ಲ, ಹುಡುಗದು ಸ್ವಾಮಿ ನೀವು ಹಾಗೆಲ್ಲ ಮಾಡಬೇಡ್ರಿ. ಅವನು ಹಾಡೋದು ಹೇಳಿ ಸ್ವಲ್ಪ 7 8 ತನಕ ಇದಲ್ಲ ಭಜನ. ಹಾಂ ಹಾಂ, ಹೇಳಿ ಅಪ್ಪ, ಹೇಳ ನಿನ್ನ ಹೆಸರು ಹೇಳು. ಹೇಳು. ಅಲ್ಲಪ್ಪ, ಹೋಗ್ಬಿಡ್ತಾರ. ದಯಮಾಡಿ ಒಬ್ಬ ಮಗು ಬಂದಾನ, ಹುಡುಗ ಬಂದಾನ, ಅವನು ಈಗ 7 8 ತನಕ ಹಾಡು ಭಜನಾ ಮಂಡಳಿಗಳ ಕಾರ್ಯಕ್ರಮ. ನೀವು ಯಾರನ್ನ ಭಜನೆ ಮಾಡೋದ್ರಿಂದ ಮಾಡ್ಬೋದು. ಅದಕ್ಕೆ ಮುಂಚೆ ಒಂದು 15 ನಿಮಿಷ 20 ನಿಮಿಷ ಆ ಹುಡುಗ ಹಾಡ್ತಾನೆ, ಕೇಳ್ರಿ ಎಲ್ಲರೂ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವೈಭವಿ ಕುಲಕರ್ಣಿ. ಮೇಲೆ ಕೊಡು, ಕೂತ್ಕೊಂಡು ಅಲ್ಲೇ ಹೇಳೋದು, ಅಲ್ಲೇ ಬರಲಿ ಸದಾನಂದ ಶಾಸ್ತ್ರಿಗಳು ಬರಲಿಲ್ಲ. ಆಪರೇಷನ್ ಸ್ವಲ್ಪ ಇದಾಗ್ಯದ, ಸ್ವಲ್ಪ ಸಮಸ್ಯೆ. ಕಾಲು ಹೇಗೆ ಕಾಲು ಹೇಗೆ ಅಷ್ಟೇ ಜನ್ಮ ತನಕ ಇರ್ತದೆ, ಪರವಾಗಿಲ್ಲ ಅಂತೇಳಿ ಜೊತೆ ನಾತಾ ಇದ್ದೀನಿ. ಹಾಗೆ ಔಷಧಿ ತೊಗೊಳ್ತೀವಿ, ಆಯುರ್ವೇದಿಕ್ ಔಷಧಿ ತೊಗೊಳ್ತೀವಿ. ಇಲ್ಲ, ಹೋಮಿಯೋ.
ಇದು ಬ್ಯಾಗ್ ಕೊಡಿ. ಅಲ್ಲ ಬ್ಯಾಗ್ ಅಲ್ಲ ಅದು ಬೇಡ ಅಲ್ಲ ನಾನೇ ತೊಗೊಂಡೋಗೋದಿಲ್ಲ ಅಲ್ಲಿ ಅಲ್ಲ ಅಲ್ಲ ನಿಮ್ಮ ಮುಂದೆ ಬರ್ತೀನಿ ನಿಮ್ಮನ್ನು ತಲುಪಿಸೋ ಇರ್ಬೇಕು ನಿಮಗೆ. ಎಲ್ಲ ಮದುವೆ ಎಲ್ಲಾದ್ರು ಹರೇಶ್ ಶ್ರೀನಿವಾಸ ಮೈಕ್ ಸೆಟ್ ಅವರು ಮಧು ಅವರು ಎಲ್ಲಿದ್ರು ದಯವಿಟ್ಟು ಬರಬೇಕು ವೇದಿಕೆ ಹತ್ರ ಮೈಕ್ ಸೆಟ್ ಮಧು ಆಚಾರ್ ದಯವಿಟ್ಟು ಎಲ್ಲಿದ್ರು ಬರಬೇಕು. 2 ಬೇಕಾ 3 ಬೇಕಾ? 3 ಬೇಡ ಅದು ಬೇಡ ಬೇಡಿ ಇದೆ ಸಿಂಪಲ್ ಆಗಿದೆ ಅದು ಬೇಡ. ಮೈಕ್ ಸೆಟ್ ಮಧು ಅವರು ಎಲ್ಲಿದ್ರು ಬರಬೇಕು ವೇದಿಕೆ ಬಳಿ.